ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ವಂಡಾರು. ರಾಮನಗರ ಜಿಲ್ಲೆ ಇನ್ಮುಂದೆ ಬೆಂಗಳೂರು ದಕ್ಷಿಣ ಜಿಲ್ಲೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೆಸರು ಬರೋ ಕಾರಣ ಏನು? ರಾಮನಗರ ಜಿಲ್ಲೆಯನ್ನ ಯಾಕೆ ಮರುನಾಮಕರಣ ಮಾಡಿದ್ರು? ಹಾಗೇನೆ ಈ ಹಿಂದೆ ರಾಮನಗರ ಜಿಲ್ಲೆ ಯಾವ ವ್ಯಾಪ್ತಿಗೆ ಬರ್ತಾ ಇತ್ತು? ಹಾಗೇನೆ ಈಗ DCM DK ಶಿವಕುಮಾರ್ ಅವರು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡಿಕೊಂಡು ಪದೇ ಪದೇ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಇದು ಬೆಂಗಳೂರು, ಇದು ಬೆಂಗಳೂರಿಗೆ ಸೇರಿದ ಜಾಗ. ಪ್ರತಿಯೊಂದು ಭಾಷಣದಲ್ಲೂ ಕೂಡ ಇದನ್ನು ನೀವು ಗಮನಿಸಿರಬೇಕು. ಹಾಗೇನೆ ನಿನ್ನೆ ಸರ್ಕಾರ ಆ ಬಗ್ಗೆ ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡಿದೆ. ಇನ್ಮುಂದೆ ಬೆಂಗಳೂರು ದಕ್ಷಿಣ ಜಿಲ್ಲೆಯದು, ರಾಮನಗರ ಜಿಲ್ಲೆಯಲ್ಲ. ಇದೇ ವಿಚಾರದ ಕುರಿತು ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಇದೇ ನಮ್ಮ ಚರ್ಚಾ ವಿಷಯ, ರಾಮನಗರ ರಾಜಕೀಯ. ರಾಮನಗರದ ವಿಚಾರದಲ್ಲಿ ದೊಡ್ಡ ಮಟ್ಟದ ಜಟಾಪಟಿ ನಡೆದು ಹೋಗಿತ್ತು. ಯಾರ ನಡುವೆ ಅಂತ ನೋಡ್ತಾ ಹೋಗೋದಾದ್ರೆ DCM DK ಶಿವಕುಮಾರ್ ಅವರು ಹಾಗೇನೆ ಕೇಂದ್ರ ಸಚಿವರಾಗಿರುವಂಥ HD ಕುಮಾರಸ್ವಾಮಿ ಅವರು. ರಾಮನಗರ ಜಿಲ್ಲೆ ಇನ್ನು ಮುಂದೆ ಬೆಂಗಳೂರು ದಕ್ಷಿಣ ಜಿಲ್ಲೆ. ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಯಥಾಸ್ಥಿತಿಗೆ ಸೂಚನೆಯನ್ನ ನೀಡಿದ್ದ ಕೇಂದ್ರಕ್ಕೆ ಸೆಡ್ ಹೊಡೆಯಲಾಗಿದೆ. ಇತಿಹಾಸ ಒಂದು ಸ್ವಲ್ಪ ಕ್ಲಿಯರ್ ಆಗಿ ನೋಡ್ತಾ ಹೋಗಬೇಕಾಗುತ್ತೆ ನೀವು. ಮೊದಲು ಬೆಂಗಳೂರಿನ ಭಾಗವಾಗಿತ್ತು ರಾಮನಗರ. 1986ರಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆಗುತ್ತೆ. 2007 ಆಗಸ್ಟ್ 27ರಂದು ಕುಮಾರಸ್ವಾಮಿ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಾರೆ. ರಾಜ್ಯದಲ್ಲಿ ಬಿಜೆಪಿ ಹಾಗೆಯೇ JDSನ ಸಮ್ಮಿಶ್ರ ಸರ್ಕಾರ ಇರುತ್ತೆ. ಆ ಸಂದರ್ಭದಲ್ಲಿ ಅದನ್ನ ರಾಮನಗರ ಜಿಲ್ಲೆ ಅಂತೇಳಿ ಘೋಷಣೆ ಮಾಡ್ತಾರೆ. ಸರಿಸುಮಾರು 18 ವರ್ಷ ಕಳೆದಿದೆ ರಾಮನಗರ ಜಿಲ್ಲೆಯಾಗಿ. DCM DK ಶಿವಕುಮಾರ್ ಅವರು ಪದೇ ಪದೇ ಹೇಳ್ತಾ ಇದ್ರು ತಮ್ಮ ಪ್ರತಿಯೊಂದು ಭಾಷಣಗಳಲ್ಲಿ, ಇದು ಬೆಂಗಳೂರಿನ ಜಾಗ, ಬೆಂಗಳೂರಿಗೆ ಸೇರಿದವರು ನಾವು ಅಂತ ಶತಾಯಗತಾಯ ಪ್ರಯತ್ನವನ್ನ ಪಟ್ಟರು. ಹಾಗೆಯೇ ಈ ಬಾರಿ ಅಧಿಕಾರದಲ್ಲಿದ್ದಾರೆ. ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ JDS ಪ್ರಾಬಲ್ಯ ಹೊಂದಿದ್ದಂಥ ರಾಮನಗರ ಜಿಲ್ಲೆಯಲ್ಲಿ JDS ಒಂದು ಕ್ಷೇತ್ರದಲ್ಲಿ ಮಾತ್ರ ಗೆಲುವನ್ನು ಸಾಧಿಸಿತ್ತು, ಅದು ಚನ್ನಪಟ್ಟಣ ಮಾತ್ರ. ಆದರೆ ಬೈ ಎಲೆಕ್ಷನ್ನಲ್ಲಿ, ಕಳೆದ ಬಾರಿ ನಡೆದಂಥ ಬೈ ಎಲೆಕ್ಷನ್ನಲ್ಲಿ ಚನ್ನಪಟ್ಟಣವನ್ನು ಕೂಡ JDS ಪಕ್ಷ ಕಳೆದುಕೊಳ್ಬೇಕಾಯ್ತು. DCM DK ಶಿವಕುಮಾರ್ ಅವರು ಹೋರಾಟ ನಡೆಸ್ತಾ ಇದ್ರು ಅಥವಾ ಜಟಾಪಟಿ ನಡೆಸ್ತಾ ಇದ್ರು ಇದೇ ವಿಚಾರವಾಗಿ. ಅವರಿಗೆ ಒಂದು ಯಶಸ್ಸು ಸಿಕ್ಕಿದೆ ಎನ್ನುವಂಥ ಅರ್ಥದಲ್ಲಿ ಈಗ ಚರ್ಚೆಗಳ ಆರಂಭ ಆಗ್ತಾ ಇದೆ. ಹಾಗಾದ್ರೆ DCM DK ಶಿವಕುಮಾರ್ ಅವರು ಈ ವಿಚಾರವಾಗಿ ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಇವತ್ತಿಂದ ಬೆಂಗಳೂರು ರಾಮನಗರ ಜಿಲ್ಲೆ ಹೆಡ್ ಕ್ವಾರ್ಟರ್ಸು ರಾಮನಗರದಲ್ಲೇ ಇರ್ತದೆ. ಮೂಲ ಅದು ಬೆಂಗಳೂರು ಜಿಲ್ಲೆ ಆಗಿತ್ತು. ಇವತ್ತು ಕ್ಯಾಬಿನೆಟ್ನಲ್ಲಿ ಅದು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂಥೇಳಿ ಇವತ್ತು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆಗಿದೆ. ಇವತ್ತು ಅದು ಸಂಬಂಧಪಟ್ಟಂತೆ ಆದೇಶ ಕೂಡ ಹೊರಗೆ ಬರ್ತದೆ. ಇದೊಂದು ಸಂತೋಷವಾದಂಥ ವಿಚಾರ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ. ಇದನ್ನು ಹೇಳಲಿಕ್ಕೆ ರಾಮನಗರದ ಹೆಡ್ ಕ್ವಾರ್ಟರ್ಸು ಫಂಕ್ಷನಿಂಗಲ್ಲಿ ಯಾವ ಥರದ ಬದಲಾವಣೆ ಕೂಡ ಇರುವುದಿಲ್ಲ. ಅದಾಗದು ಮುಂದುವರಿದಿದೆ. ಕಾಸ್ಟಿಂಗ್ಸ್ ಏನಾಗಲ್ಲ. ದರ್ ವಿಲ್ ಬಿ ನೋ ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಆನ್ ದಟ್. ಇಟ್ ಈಸ್ ನಮ್ಮದು ಮೊದಲು ಬೆಂಗಳೂರು ಜಿಲ್ಲೆ ಇತ್ತು. ಈಗ ಬೆಂಗಳೂರು ಗ್ರಾಮಾಂತರ ಕನಕಪುರ ಕ್ಷೇತ್ರ ಆಯಿತು. ಯಾಕೆ ಕನಕಪುರ ಕ್ಷೇತ್ರನ ಬೆಂಗಳೂರು ಜಿಲ್ಲೆ ಅಂತ ನಾವು ಮಾಡ್ದೋ, ಗ್ರಾಮಾಂತರ ಅಂತ ಮಾಡ್ದೋ? ಸೊ ಈ ಕಡೆ ನಾನು ಹಿಂದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತಿ ಅಧ್ಯಕ್ಷನಾಗಿದ್ದೆ, ಸದಸ್ಯನಾಗಿದ್ದೆ. ಯೂತ್ ಕಾಂಗ್ರೆಸ್ ಬೆಂಗಳೂರು ಗ್ರಾಮಾಂತರ ಪ್ರೆಸಿಡೆಂಟ್ ಆಗಿದೆ. ಫಸ್ಟು ಬೆಂಗಳೂರು ಸಿಟಿ, ಬೆಂಗಳೂರು ಗ್ರಾಮಾಂತರ ಇವೆಲ್ಲ ಬೆಂಗಳೂರು ಜಿಲ್ಲೆಗೆ ಸೇರಿದವ್ರೆ. ಒಂದು ಕಡೆ ಹೊಸಕೋಟೆಯಿಂದ ಹಿಡಿದು ದೇವನಹಳ್ಳಿಯಿಂದ ದೊಡ್ಡಬಳ್ಳಾಪುರ, ಚನ್ನಪಟ್ಟಣ, ರಾಮನಗರ, ಮಾಗಡಿ ಇವೆಲ್ಲ ಕೂಡ, ಕನಕಪುರ ಇವೆಲ್ಲ ಸೇರಿ ಬೆಂಗಳೂರು ಜಿಲ್ಲೆಗೆ ಸೇರಿದೆ. ಆ ಹೆಸರನ್ನು ಉಳಿಸ್ಕೊಳ್ಳೋಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಭಾಳ ಇಡೀ ಜಗತ್ತಿನಲ್ಲೇ ಈ ಭಾಗ ಅಭಿವೃದ್ಧಿ ಆಗ್ತಾಯಿದೆ ದಕ್ಷಿಣಕ್ಕೆ. ಸೊ ಅದಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇಳಿ ಇವತ್ತು ಕ್ಯಾಬಿನೆಟಲ್ಲಿ ಎಲ್ಲ ಕಾನೂನು ಚೌಕಟ್ಟನ್ನು ಗಮನದಲ್ಲಿಟ್ಕೊಂಡು ತೀರ್ಮಾನವನ್ನು ಮಾಡಿದ್ದೇವೆ. ಇವತ್ತಿಂದ ಬೆಂಗಳೂರು ಬೆಳೀತಾ ಇದೆ. ಬೆಂಗಳೂರು ಅಭಿವೃದ್ಧಿಯಲ್ಲಿ ಮಾತ್ರ ಬೆಳೀತಾ ಇರೋದಲ್ಲ, ವಿಸ್ತೀರ್ಣದಲ್ಲೂ ಕೂಡ ಬೆಳೀತಾ ಇದೆ. ಹಾಗೆಯೇ ರಾಮನಗರ ಜಿಲ್ಲೆ ವಿಚಾರವಾಗಿ ನಾನು ಆಗಲೂ ಕೂಡ ಹೇಳ್ತಾ ಇದ್ದೆ, ರಾಮನಗರ ಜಿಲ್ಲೆ ಈ ಹಿಂದೆ ಹೇಗಿತ್ತು ಅಥವಾ
ರಾಮನಗರ ಜಿಲ್ಲೆ ಯಾವಾಗ ಅಸ್ತಿತ್ವಕ್ಕೆ ಬಂತು? ಅದು 2007ರಲ್ಲಿ ಆಗಸ್ಟ್ 27ನೇ ತಾರೀಕು ಕುಮಾರಸ್ವಾಮಿ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು. ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಅಧಿಕಾರದಲ್ಲಿತ್ತು. ಬರೋಬ್ಬರಿ 18 ವರ್ಷ ಆಯಿತು. ಹಾಗೇನೆ ಈ ರಾಮನಗರದ ವಿಚಾರದಲ್ಲಿ ನಡೆದಂಥ ಜಟಾಪಟಿಗಳು ಅಥವಾ ರಾಜಕೀಯಗಳು ಒಂದೆರಡಲ್ಲ, ಶತಾಯಗತಾಯ ಜಟಾಪಟಿ ರಾಜಕೀಯಗಳು ನಡೆದವು. DCM DK ಶಿವಕುಮಾರ್ ಹೇಳಿದ್ರು, ರಾಮನಗರ ಜಿಲ್ಲೆಯನ್ನ ಬೆಂಗಳೂರಿಗೆ ಸೇರಿಸ್ತೀವಿ ಅಂತೇಳಿ. ಕೇಂದ್ರ ಸಚಿವರಾಗಿರುವಂಥ HD ಕುಮಾರಸ್ವಾಮಿ ಅವರು ಹೇಳಿದ್ರು, ಹೇಗೆ ಸೇರಿಸ್ತೀರಾ, ನಾವು ನೋಡ್ತೀವಿ ಅಂತೇಳಿ ಚಾಲೆಂಜ್ ಮೇಲೆ ಚಾಲೆಂಜ್ ಹಾಕಿದ್ರು. ಸದ್ಯ ಈಗ ಮೇಲುಗೈ ಸಾಧಿಸಿರೋದು DCM DK ಶಿವಕುಮಾರ್ ಅವರು. ಇದೇ ವಿಚಾರವಾಗಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ದರ್ಶನ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ BPAC-ನಿಂದ ಸತ್ಯವಾಣಿ ಶ್ರೀಧರ್ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೊಂದು ಕಡೆಯಲ್ಲಿ BJP ವಕ್ತಾರರಾಗಿರುವಂತಹ ರುದ್ರದೇವ್ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಸರ್ ನಿಮ್ಮಿಂದಲೇ ಆರಂಭಿಸೋಣ. ರುದ್ರದೇವ್ ಅವರೇ, ಗಮನಿಸ್ತಾ ಇರಬಹುದು ಜಟಾಪಟಿಗಳು JDS ಹಾಗೇನೆ ಕಾಂಗ್ರೆಸ್ ನಡುವೆ ರಾಮನಗರ ವಿಚಾರಕ್ಕೆ ಎಷ್ಟು ದೊಡ್ಡ ಮಟ್ಟದಲ್ಲಿ ನಡೆದಿತ್ತು ಎನ್ನುವಂಥದ್ದಾಗಿ ನಿಮಗೂ ಕೂಡ ಗೊತ್ತಿದೆ. ಸದ್ಯ ಇದೀಗ ಬೆಂಗಳೂರು ದಕ್ಷಿಣ ಜಿಲ್ಲೆ ಆಗಿದೆ ರಾಮನಗರ. ಏನ್ ಹೇಳ್ತೀರಾ ಸರ್ ಈ ವಿಚಾರವಾಗಿ? ಸರ್ ನೋಡಿ, ಹೆಸರು ಬದಲಾಯಿಸೋದಿದ್ರೆ ರಾಜ್ಯ ಕರ್ನಾಟಕ ತಕೊಂಡೋಗಿ ರಹೀಮ ರಾಜ್ಯ ಅಂತ ಮಾಡೋದಾಗಿದ್ರೆ ಅಥವಾ ಬೇರೆ ಇನ್ನೊಂದು ಯಾವ್ದೋ ರಾಜ್ಯ ಅಂತ ಹೆಸರು ಮಾಡೋದಾಗಿದ್ರೆ ಯಾವುದೇ ಕಾರಣಕ್ಕೂ ಅಲ್ಲಿರ್ತಕ್ಕಂಥ ಬದಲಾವಣೆಗಳಾಗೋದು ಅವರ ಭ್ರಮೆ. ಹಾಗೆ ರಾಮನಗರ ಜಿಲ್ಲೆ ಕೂಡ ರಾಮನಗರ ಅನ್ನೋ ಹೆಸರನ್ನ ಬದಲಾಯಿಸಿ ಅವರು ಬೆಂಗಳೂರು ದಕ್ಷಿಣ ಅಂತ ಮಾಡ್ತೀನಿ, ಅದರಿಂದ ಅಭಿವೃದ್ಧಿ ಮಾಡ್ತೀನಿ ಅನ್ನೋದಾದ್ರೆ ಅದು ಅವರ ಭ್ರಮೆ. ಒಂದು. ಎರಡನೇದು, ನನ್ಗನ್ಸೋ ಪ್ರಕಾರ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ದ್ವೇಷದ ರಾಜಕಾರಣಕ್ಕೆ ಯಾಕೆ ಇಳಿತಾ ಇದ್ದಾರೆ ಅನ್ನತಕ್ಕಂಥದ್ದು ನಮಗೆ ಯಕ್ಷ ಪ್ರಶ್ನೆ. ಮೊದಲನೇದಾಗಿ ಹೇಳ್ಬೇಕು ಅಂದ್ರೆ ರಾಮನಗರ ಜಿಲ್ಲೆಯಲ್ಲಿರೋ ಕೆಲವು ಬೆರಳೆಣಿಕೆ ಜನಗಳನ್ನ ಹೊರತುಪಡಿಸಿ ಬಾಕಿಯವರು ಯಾರನ್ನು ಅಭಿವೃದ್ಧಿ ಮಾಡ್ಬೇಕಾದ್ರೆ ಹೆಸರು ಬದಲಾಯಿಸಿ ಮಾಡ್ಬೇಕು ಅನ್ನೋದು ಯಾಕೆ ಈ ತರ ಬುದ್ಧಿಭ್ರಮಣೆ ಆದವ್ರ ತರ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಅನ್ನತಕ್ಕಂಥ ಪ್ರಶ್ನೆ ಈಗಾಗಲೇ ಜನಗಳಲ್ಲಿ ಮೂಡಿದೆ, ಮಾತಾಡ್ತಾ ಇದ್ದಾರೆ. ಬಸ್ ಸ್ಟ್ಯಾಂಡ್ ಗಳಲ್ಲಿ, ರೈಲ್ವೆ ಸ್ಟೇಷನ್ ಗಳಲ್ಲಿ, ಟೀ ಹೋಟೆಲ್ಗಳಲ್ಲಿ, ಇಲ್ಲೆಲ್ಲ ಜನಗಳಲ್ಲಿ ಚರ್ಚೆ ಇದೇ ದೊಡ್ಡ ವಿಚಾರ ಆಗಿದೆ. ಒಂದು 2007ರಲ್ಲಿ ಆಗಿರತಕ್ಕಂಥದ್ದು ಇವತ್ತು 25. ಇಷ್ಟು ವರ್ಷ ಕಳೆದ್ರು ದ್ವೇಷದ ರಾಜಕಾರಣ ಮಾಡ್ತೀನಿ ಅನ್ನೋದು ಇರ್ತಕ್ಕಂತಹ ಅವರು ಒಂದು ಉತ್ಸಾಹ, ಅಭಿವೃದ್ಧಿ ಮಾಡ್ತೀನಿ, ರಾಮನಗರ ಜಿಲ್ಲೆಗೆ ಕಾರ್ಖಾನೆಗಳು ತರ್ತೀನಿ, ರಾಮನಗರ ಜಿಲ್ಲೆನ ನಾನು ಸಂಬಂಧಪಟ್ಟಂತ ಡೆವಲಪ್ಮೆಂಟ್ ಮಾಡ್ತೀನಿ. ನೋಡಿ ಸರ್, ಉದಾಹರಣೆ ಮೆಡಿಕಲ್ ಕಾಲೇಜ್ ಬಂದದ್ದು ಅದೇ ಅವಧಿ ಒಳಗಡೆನೆ, 1 ವರ್ಷ 6 ತಿಂಗಳ ಹಿಂದೆ ಮುಂದೆ. ಆ ಮೆಡಿಕಲ್ ಕಾಲೇಜ್ ಇನ್ನೂ ಸಕ್ಸಸ್ ಆಗಿಲ್ಲ. ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ, ಇಡೀ ದೇಶ ಕಾಣ್ತಾ ಇರತಕ್ಕಂಥ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ, ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕೊಡ್ಲಿಲ್ಲ ಸಂಬಂಧಪಟ್ಟಂತೆ. ಕಾರ್ಖಾನೆಗಳಲ್ಲಿ ಇರ್ತಕ್ಕಂಥ ಅವರು ನರಳಾಟಗಳು, ಅವ್ರಲ್ಲಿರ್ತಕ್ಕಂಥ ರಸ್ತೆ ಇಲ್ಲದೆ ಇರತಕ್ಕಂಥ ಗೋಳಾಟ, ನೀರಿನ ವ್ಯವಸ್ಥೆ ಇರ್ಬೋದು, ಆ ಕಾರ್ಮಿಕರನ್ನ ತಂದು ಅವ್ರಿಗೆ ಸೂಕ್ತವಾದಂತ ವ್ಯವಸ್ಥೆಗಳು ಕಲ್ಪಿಸೋದ್ರಲ್ಲಿ ಕೂಡ ಈ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷದಿಂದ ಈ ಸುಮ್ನೆ ಗೂಬೆ ಕೂರಿಸುವಂತ ಕೆಲಸದಲ್ಲೇ ಕಾಲ ಕಳ್ಕೊಂಡು ಬಂದಿದೆ. ಯಾವುದು ಅಭಿವೃದ್ಧಿ ಇಲ್ಲ. ಅವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ, ರಾಮ, ಕೃಷ್ಣ, ಹನುಮ ಈ ತರ ಹೆಸರು ಬರ್ತಕ್ಕಂಥ ನಗರಗಳನ್ನ ಚೇಂಜ್ ಮಾಡುವಂತದ್ರಲ್ಲಿ ಆ ಕಾಂಗ್ರೆಸ್ನವ್ರನ್ನ ಕೆಲವು ಸಮುದಾಯನ ತುಷ್ಟೀಕರಣ ಮಾಡಿ ಆ ಮತ ಬ್ಯಾಂಕ್ ನ ಗಟ್ಟಿ ಮಾಡ್ಕೊಂಡು ಇನ್ ಮುಂದ್ ಬರೋ ಚುನಾವಣೆಗೆ ನಾವೆಷ್ಟು ಸೀಟ್ ಗೆಲ್ಬೇಕು, ಮುಂದ್ ಬರೋ ಜಿಲ್ಲಾ ಪಂಚಾಯತಿಗೆ ಯಾವ ಲಾಬಿ ಮಾಡ್ಬೇಕು ಅನ್ನೋಂಥದ್ರಲ್ಲೇ ಕಾಲ ಕಳೀತಾ ಇದ್ದಾರೆ ಹೊರತು ಈ ದ್ವೇಷದ ರಾಜಕಾರಣ ಬಿಟ್ಟು ಬೇರೆ ಯಾವ್ದಾದ್ರು ಡೆವಲಪ್ಮೆಂಟ್ ಮಾಡುವಂತ ವಿಚಾರದಲ್ಲಿ ಹೆಚ್ಚು ಆಸಕ್ತಿ ವಹಿಸಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ತೊಡಕೊಬೇಕು. ಈ ದ್ವೇಷದ ರಾಜಕಾರಣ ಮಾಡಬೇಡಿ. ಯಾರು ಭೂಮಿ ಮೇಲೆ ಶಾಶ್ವತ ಅಲ್ಲ. ರಾಜ್ಯವನ್ನಾಡದಂತ ರಾಜ ಮಹಾರಾಜರುಗಳು ಕೂಡ ಉಳಿಲಿಲ್ಲ. ಅವ್ರು ಕೊಟ್ಟಂತಹ ಕೊಡುಗೆಗಳು ಉಳಿದಿದೆ. ಉದಾಹರಣೆ KRS ಡ್ಯಾಮ್ ಉಳಿದಿದೆ. ಹೇಳ್ಕೊಬೇಕು ಅಂದ್ರೆ ಇಂಥ 100 ಮಹಾರಾಜರು ಕೊಟ್ಟಂತ ಕೊಡುಗೆಗಳಿದೆ. ನೀವು ಕೂಡ ಒಂದಷ್ಟು ಕೊಡುಗೆ ಕೊಡೋ ಕೆಲಸ ಆಗ್ಲಿ. ಇದೇ ಜಿಲ್ಲೆಯ ಮಗ ಆದಂತ ಹನುಮಂತಯ್ಯನವರು ಕೂಡ ಉತ್ತಮವಾದಂತ ಕೊಡುಗೆಗಳು ಕೊಟ್ಟಿದ್ದಾರೆ. ಇವತ್ತು ಸೈನ್ಸ್ ಬಹಳ ಮುಂದುವರೆದಿದೆ. ತಂತ್ರಜ್ಞಾನ ಬಳಸ್ಕೊಂಡು ಅಭಿವೃದ್ಧಿ ಕೆಲಸದ ಕಡೆ ಜಾಸ್ತಿ ಗಮನ ಕೊಡಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ ಸರ್. ವೆಲ್ ಸರ್ ದರ್ಶನ್ ಅವರೇ, ಗಮನಿಸ್ತಾ ಇದ್ರಿ BJP ಅವರು ಏನು ಹೇಳ್ತಾ ಇದ್ದಾರೆ ರಾಮನಗರ ಜಿಲ್ಲೆಯ ವಿಚಾರಕ್ಕೆ ಸಂಬಂಧಿಸಿದಂತೆ ಎನ್ನುವಂಥದ್ದಾಗಿ. ನಿಜಕ್ಕೂ ಕೂಡ ಅನಿವಾರ್ಯತೆ ಇತ್ತ ಸರ್ ಈ ಸಂದರ್ಭದಲ್ಲಿ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿ ಮರುನಾಮಕರಣ ಮಾಡೋದು? ನಾನು BJP ವಕ್ತಾರಿಗೆ ಮೊದಲು ಹೇಳ್ತೀನಿ, ಅದೇನೋ ರಹಿಮಾ ಅಂತಂದ್ರು, ಮಾತೆತ್ತಿದ್ರೆ ಬರೀ ಮುಸ್ಲಿಮ್ರ ಹೆಸರುಗಳು ಮಾತ್ರ ಅವ್ರಿಗೆ ನೆನಪಿಗೆ ಬರ್ತಾವೇನೋ. ರಾಮನಗರ ಅನ್ನುವ ಊರಿನ ಹೆಸರು ಯಾರೂ ತೆಗೆದಿಲ್ಲ. ಆ ಜಿಲ್ಲಾಡಳಿತ ಏನು ರಾಮನಗರ ಕೇಂದ್ರ ಇದೆ ಅದು ಇದ್ದಾಗೆ ಇರ್ತದೆ. ಆದ್ರೆ ಬೆಂಗಳೂರು ದಕ್ಷಿಣ ಅನ್ನುವಂತಹ, ಯಾಕೆಂದ್ರೆ ಹಿಂದೆ ಬೆಂಗಳೂರು ಗ್ರಾಮಾಂತರ ಅನ್ನುವಂತಹ ಒಂದು ಜಿಲ್ಲೆ ಹೆಸರಿದ್ದನ್ನ ಕುಮಾರಸ್ವಾಮಿ ಅವರು, ಯಾಕೆ ಅಂತಂದ್ರೆ ಸರ್ ಇವಾಗ
ನೆಂಟ್ರಿಗೂ ಮನೆ ಯಜಮಾನನಿಗೂ ಬಹಳ ವ್ಯತ್ಯಾಸ ಇದೆ. ನೆಂಟರು ಬರ್ತಾರೆ ಹೋಗ್ತಾರೆ, ಪರ್ಮನೆಂಟ್ ಅಲ್ಲ. ಕಂಪ್ನಿ ಯಜಮಾನನಿಗೂ ಎಂಪ್ಲಾಯಿಗೂ ಬಹಳ ವ್ಯತ್ಯಾಸ ಇದೆ. ಎಂಪ್ಲಾಯಿ ಬೆಳಗ್ಗೆ 10 ಗಂಟೆಗೆ ಬಂದು ಸಾಯಂಕಾಲ 5 ಗಂಟೆಗೆ ಅವ್ನು ಮುಗೀತು. ಆದರೆ ಯಜಮಾನ ಬೆಳಗ್ಗೆ ಎಲ್ಲ ರಾತ್ರಿ ಎಲ್ಲ ಅವ್ನು ಯೋಚನೆ ಮಾಡೋದು ಅದನ್ನು ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅಂತ ಹೇಳ್ಬಿಟ್ಟು. ಒಬ್ಬ ಬಾಡಿಗೆ ತಗೊಳ್ಳೋನಿಗೂ ಅಥವಾ ಆ ಮನೆ ಮಾಲೀಕನಿಗೂ ಬಹಳ ವ್ಯತ್ಯಾಸ ಇದೆ. ಈ ಕುಮಾರಸ್ವಾಮಿ ಅವ್ರ ಕತೆ ಏನು ಅಂತಂದ್ರೆ ಒಂಥರ ನೆಂಟ್ರಿದ್ದಂಗೆ. ಒಂದೊಂದು ಊರಿಗೆ ಹಂಗೆ ಹೋಗ್ತಾ ಇರ್ತಾರೆ, ಅಲ್ಲಿಂದ ಜಾಗ ಖಾಲಿ ಮಾಡ್ತಾ ಇರ್ತಾರೆ. ಉದಾಹರಣೆ, ಅನಿತಕ್ಕ ಬಂದು ಮಧುಗಿರಿನಲ್ಲಿ ನಾನು ಮನೆ ಮಗಳು ಅಂತ ಮನೆ ಮಗಳಿಗೆ ಇವತ್ತು ಊರಿನ ಅಡ್ರೆಸ್ಸೇ ಗೊತ್ತಿಲ್ಲ. ಇದೇ ದೇವೇಗೌಡರು ಹೊಳೆನರಸೀಪುರದಲ್ಲಿ ನಿಂತ್ಕೊಳ್ತಿದ್ರು. ಅದಾದ್ಮೇಲೆ ಹಾಸನಕ್ಕೆ ಬದಲಾಯಿಸಿದ್ರು. ತದನಂತರ ಅವರು ಕನಕಪುರ ಲೋಕಸಭಾ ಕ್ಷೇತ್ರಕ್ಕೆ ಹೋದ್ರು. ಅದಾದ್ಮೇಲೆ ಅವ್ರು ಸೀದಾ ಮತ್ತೆ ಹಾಸನಕ್ಕೆ ಹೋದ್ರು. ಮತ್ತೆ ಅವರು ತುಮಕೂರಿಗೆ ಬಂದ್ರು, ಮತ್ತೆ ಕನಕಪುರಕ್ಕೆ ಬಂದ್ರು. ಹೀಗೆ ಅವರ ಜಾಗಗಳು ವಾಸ್ತವ್ಯಗಳನ್ನ ಬದಲಾಯಿಸ್ತಾ ಹೋಗುವಂಥದ್ದು. ಈ ಒಂದು ಕುಮಾರಸ್ವಾಮಿ ಅವರು ಈ ವಾಸ್ತವ್ಯ ಬದಲಾಯಿಸುವಂತ ವ್ಯಕ್ತಿಗಳಿಗೆ ಆ ಊರಿನ ಬಗ್ಗೆ ಕಾಳಜಿ ಇದೆಯಾ, ಆ ಜನರ ಬಗ್ಗೆ ಕಾಳಜಿ ಇದೆಯಾ, ಅಲ್ಲಿಗೆ ಏನಾದ್ರೂ ಸೇವೆ ಮಾಡಬೇಕು ಅನ್ನುವಂಥ ಬದ್ಧತೆ ಇದೆಯಾ? ಇವತ್ತು ನೋಡಿ, ಕುಮಾರಸ್ವಾಮಿ ಅವರು ಆದ್ರೂ ಸಮೇತ ಅವ್ರ ತಂದೆಯವ್ರ ಸ್ಥಾನಕ್ಕೆ ಬಂದ್ರು, ಅಲ್ಲಿ ನಿಂತ್ಕೊಂಡ್ರು. ಅದಾದ್ಮೇಲೆ ರಾಮನಗರ, ಚನ್ನಪಟ್ಟಣ, ರಾಮನಗರ. ಈಗ ನೋಡಿದ್ರೆ ರಾಮನಗರ ಮರ್ತರು, ಮಂಡ್ಯ ಕಡೆ ಹಾರಿದ್ರು. ಅವ್ರ ಮಗನ್ ನೋಡಿದ್ರೆ ಚನ್ನಪಟ್ಟಣ ಕರ್ಕೊಂಡ್ ಬಂದ್ರು, ರಾಮನಗರ ಕರ್ಕೊಂಡೋದ್ರು, ಮಂಡ್ಯಕ್ಕೆ ನಿಲ್ಸಿದ್ರು. ಇವರಲ್ಲಿ ರಾಜಕೀಯ ಬದ್ಧತೆ ಅನ್ನುವಂಥದ್ದು ಮೊದಲಿಗೆ ಇಲ್ವೇ ಇಲ್ಲ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಮನೆ ಯಜಮಾನ, ಮನೆ ಮಾಲೀಕ, ಅವ್ರ ನೆಂಟ್ರಲ್ಲ, ಆ ಊರಿನ ಮಗ. ಅವ್ರಿಗೆ ಗೊತ್ತಿದೆ ತನ್ನ ಜಿಲ್ಲೆಯನ್ನ ಯಾವ ರೀತಿ ಅಭಿವೃದ್ಧಿ ಪಡಿಸ್ಬೇಕು, ತನ್ನ ಜಿಲ್ಲೆಯ ಜನರಿಗೆ ಯಾವ ರೀತಿಯಾದಂತ ಭವಿಷ್ಯವನ್ನ ಕಟ್ಕೊಡ್ಬೇಕು, ತನ್ನ ಒಂದು ಜಿಲ್ಲೆಗೆ ಏನೆಲ್ಲ ಕೊಡುಗೆಗಳನ್ನ ಕೊಡಬೇಕು ಅನ್ನುವಂತ ಕಂಕಣ ತೊಟ್ಟು ಡಿ ಕೆ ಶಿವಕುಮಾರ್ ಅವರು ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಕುಮಾರಸ್ವಾಮಿ ಅವರಿಗೆ ನೈತಿಕತೆನೇ ಉಳಿದಿಲ್ಲ ಈಗ ಪ್ರಶ್ನೆ ಮಾಡೋದಕ್ಕೆ. ಯಾಕೆಂತಂದ್ರೆ ಅವರು ಇವತ್ತು ರಾಮನಗರ ಜಿಲ್ಲೆನಲ್ಲೇ ಇಲ್ಲ. ಆಮೇಲೆ ಅವರು ಹೋದಲ್ಲೆಲ್ಲ ಮಾಡ್ಕೊಂಡಿರೋದು ಜಮೀನು ಏನು ಒತ್ತುವರಿ ಬೇನಾಮಿ ಬಿಡ್ತಿದೆ. ಈಗ ಗಲಾಟೆ ಆಗ್ತಾ ಇದೆಯಲ್ಲ, ಈಗ ಹಾಸನದಲ್ಲಿ ಹೋಗಿ ಅಲ್ಲೆಷ್ಟು ಬೇನಾಮಿ, ರಾಮನಗರಕ್ಕೆ ಹೋಗಿ ಅಲ್ಲೆಷ್ಟು ಬೇನಾಮಿ, ಈಗ ಮಂಡ್ಯಕ್ಕೆ ಹೋಗಿದ್ದಾರೆ, ಅಲ್ಲೇನ್ ಮಾಡ್ತಾರೋ ಗೊತ್ತಿಲ್ಲ. ಆದ್ರೆ ಸರ್, ಡಿ ಕೆ ಶಿವಕುಮಾರ್ ಅವರು ರಾಜಕೀಯ ಅನ್ನುವಂಥದ್ದನ್ನ ಅವರು ಅದೇ ಕ್ಷೇತ್ರದಲ್ಲಿ ಇವತ್ತು ಗೆಲ್ತಾ ಬಂದಿದ್ದಾರೆ. 700 ಆದ್ಮೇಲೆ ಕನಕಪುರ ಒಟ್ಟು 8 ಬಾರಿ ಗೆದ್ದಿದ್ದಾರೆ. ಒಂದು ದಿನಕ್ಕೆ ಯಾವ ಕ್ಷೇತ್ರ ಬದಲಾಯಿಸಿಲ್ಲ. ಇವತ್ತು ಡಿ ಕೆ ಸುರೇಶ್ ಆಗಿರ್ಬೋದು, ಅದೇ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಸತತವಾಗಿ ಗೆಲ್ತಾ ಬಂದು ಈ ಒಂದು ಸಂದರ್ಭದಲ್ಲಿ ಸೋತಿರ್ಬೋದು. ಈ ಒಂದು ವಾರದಲ್ಲಿ 5 ದಿನ ಮಾನ್ಯ ಡಿ ಕೆ ಸುರೇಶ್ ಅವರು ಆ ಕ್ಷೇತ್ರದಲ್ಲಿ ಇದ್ದೇ ಇರ್ತಾರೆ. ಉಪಮುಖ್ಯಮಂತ್ರಿಗಳು, ನಗರಾಭಿವೃದ್ಧಿ ಸಚಿವರು ಅಥವಾ ಜಲಸಂಪನ್ಮೂಲ ಸಚಿವ ಸ್ಥಾನ ಇದ್ರೂ ಸಮೇತ ತಿಂಗಳಲ್ಲಿ 2 ರಿಂದ 3 ಬಾರಿ ಪ್ರತ್ಯೇಕವಾಗಿ ಆ ಜಿಲ್ಲೆಗೆ ಸಮಯವನ್ನು ನಿಗದಿ ಮಾಡ್ಕೊಂಡು ಆ ಕ್ಷೇತ್ರದ ಜನಗಳಿಗೆ ಸೇವೆಯನ್ನ ಮಾಡ್ತಾ ಇದ್ದಾರೆ. ನೀವು ನೋಡಿ, ಇವತ್ತು ಅನಿತಕ್ಕ ರಾಮನಗರದ ಕಡೆ ಏನಾದ್ರು ತಲೆ ಹಾಕಿ ನೋಡಿದಾರ? ಅಥವಾ ಅವ್ರ ಮಗ ಆಗ್ಲಿ ಅಥವಾ ಕುಮಾರಸ್ವಾಮಿ ಅವರಾಗ್ಲಿ ರಾಮನಗರ, ಚನ್ನಪಟ್ಟಣ, ಕನಕಪುರ, ಮಾಗಡಿ ಈ ಕಡೆಗೆಲ್ಲ ತಲೆ ಹಾಕಿ ಹೋಗಿದಾರ? ಅವ್ರಿಗೇನು ಅಂತಂದ್ರೆ ಕೇವಲ ರಾಜಕೀಯ ಬೇಕು, ರಾಜಕೀಯ ಮಾಡ್ಕೊಬೇಕು, ರಾಜಕೀಯದಲ್ಲಿ ರಾಜಕೀಯೋದ್ಯಮ. ಅವರಿಗೆ ರಾಜಕೀಯ ಅಂತಂದ್ರೆ ಅದು ಉದ್ಯಮ ಅನ್ನೋ ರೀತಿನಲ್ಲಿ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ರಾಜಕೀಯ ಅನ್ನೋದನ್ನ ಸೇವೆ ತಗೊಂಡಿದ್ದಾರೆ. ಆ ಜನಗಳಿಗೆ ಏನ್ ಮಾಡ್ಬೇಕು ಅಂತ ಅವ್ರಿಗೆ ಅರಿವಿದೆ. ಆ ಕಾರಣದಿಂದ ಈಗ ಆ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು. ಬೆಂಗಳೂರು ಸೌತ್ ಅಂದ ತಕ್ಷಣ ಇಂಟರ್ನ್ಯಾಷನಲ್ ಲೆವೆಲ್ ದ ಕಂಪ್ನಿಗಳೆಲ್ಲ ಇವತ್ತು ಬ್ಯಾಂಗ್ಳೂರ್ ಸೌತ್ ಅನ್ನುವಂತ ಒಂದು ಡಿಸ್ಟ್ರಿಕ್ಟ್ ಇದೆ, ಅಲ್ಲಿ ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು, ಅಲ್ಲಿ ಯಾವ ಕೈಗಾರಿಕೆಗಳನ್ನ ಮಾಡಬೇಕು, ಅಲ್ಲಿ ಜನಗಳಿಗೆ ಯಾವ ರೀತಿ ಉದ್ಯೋಗ ಕೊಡಬೇಕು ಅನ್ನುವಂತ ಥಿಂಕ್ ಮಾಡ್ತಾರೆ. ಸೊ ಇದೊಂದು ಪಾಸಿಟಿವ್ ಥಿಂಕಿಂಗ್. ಹಾಗೆಯೇ ರಾಜ್ಯ ಸರ್ಕಾರ ನನ್ನ ಸಚಿವ ಸಂಪುಟದಲ್ಲಿ ಇದಕ್ಕೆ ಅನುಮೋದನೆ ಕೊಟ್ಟಿರೋದಕ್ಕೆ ವಿಶೇಷವಾಗಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ, ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಮತ್ತೆ ಸಚಿವ ಸಂಪುಟದ ಎಲ್ಲ ಸಮಿತ್ರರಿಗೆ ಈ ಮೂಲಕ ವಿಶೇಷವಾದಂತಹ ಧನ್ಯವಾದವನ್ನು ಹೇಳಿಕ್ ಬಯಸ್ತೀನಿ ಸರ್. ವೆಲ್ ಗಮನಿಸಿದ್ರೆ ವೀಕ್ಷಕರೇ, ರಾಜಕೀಯ ಪಕ್ಷದವರ ಸ್ಟ್ಯಾಂಡ್ ಯಾವ ರೀತಿ ಆಗಿದೆ, ಅವರ ಅಭಿಪ್ರಾಯಗಳು ಏನು ಅನ್ನೋದನ್ನ ತಿಳಿದ್ರೆ, ಇನ್ನು ಮುಂದಿನ ಹಂತದಲ್ಲಿ ರಾಮನಗರ ಜಿಲ್ಲೆಯ ಹೆಸರು ಬದಲಾವಣೆ ಹಿಂದಿರುವಂತ ಲೆಕ್ಕಾಚಾರಗಳು ಏನು, ಅನಿವಾರ್ಯತೆ ನಿಜಕ್ಕೂ ಕೂಡ ಆಯ್ತಾ, ಈ ವಿಚಾರದ ಬಗ್ಗೆ ಮಾತನಾಡುತ್ತಾ ಹೋಗೋಣ. ಮೇಡಮ್, ಗಮನಿಸಿದ್ರಿ ಎರಡು ಪಕ್ಷದವರು ಏನೇನು ಹೇಳ್ತಾ ಇದ್ರು ಅಂತೇಳಿ. ನಿಜಕ್ಕೂ ಕೂಡ ಈ ಸಂದರ್ಭದಲ್ಲಿ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿ ಮರುನಾಮಕರಣ ಮಾಡೋದು ಅಗತ್ಯ ಇತ್ತಾ ಎನ್ನುವಂಥದ್ದಾಗಿ ಸರ್, ಇದು ಗ್ರೇಟರ್ ಬೆಂಗಳೂರಿಗೆ ಸೇರಿಸಿದ್ದಾರೆ. ಬಟ್ ಗ್ರೇಟರ್ ಬೆಂಗಳೂರಿಗೆ ಸೇರಿಸಿರೋದ್ರಿಂದ ಅನುಕೂಲ ಆಗುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಇದು ಅನುಕೂಲ ಆಗೋದಿಲ್ಲ ನಮ್ಮ ಅಭಿಪ್ರಾಯ ಪ್ರಕಾರ. ರಾಮನಗರ ಅನ್ನೋದು ಒಂದು ರಾಮದೇವರ ಬೆಟ್ಟ ಇದೆ. ರಾಮ ಅಲ್ಲಿ ಹುಟ್ಟಿದ್ದ, ಅಲ್ಲಿ ಬಂದಿದ್ದ, ಶ್ರೀಲಂಕಾಗೆ ಹೋಗ್ಬೇಕಾದ್ರೆ ಅಲ್ಲಿ ಪಾದಸ್ಪರ್ಶ ಮಾಡಿದ್ದ ಅಂತ ಒಂದು
ಊರಿನ ಅಸ್ಮಿತೆ ಇರುತ್ತೆ. ಈಗ ಚನ್ನಪಟ್ಟಣ ಅಂದಾಗ ನಾವು ಚಿಕ್ಕನಿಂದ ಚನ್ನಪಟ್ಟಣದ ಮಣ್ಣಿನ ಗೊಂಬೆ ಅಂತ ಕಲ್ತಿರ್ತೀವಿ. ಅದನ್ನ ಚೇಂಜ್ ಮಾಡಿಬಿಟ್ರೆ ಎಷ್ಟು ನೋವಾಗುತ್ತಲ್ವಾ. ಅದು ರಾಮನಗರ ಅಂತ ಚೇಂಜ್ ಮಾಡೋದ್ರಿಂದ ಏನೇ ಡೆವಲಪ್ಮೆಂಟ್ ಮಾಡೋಕ್ಕಾಗೋದಿಲ್ಲ. ಹೆಸರು ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ರಾಜಕಾರಣಿಗಳಿಗೆ ಒಂದು ಇಚ್ಛೆ ಇರಬೇಕು. ಅದು ಇಚ್ಛೆನೇ ಇಲ್ಲ ಅವರಿಗೆ, ಇಚ್ಛಾಶಕ್ತಿ ಅನ್ನೋದೇ ಇಲ್ಲ. ಈಗ ನೋಡಿ ಏನಾಗುತ್ತೆ, ಇದು ಗ್ರೇಟರ್ ಬೆಂಗಳೂರು ಕಡೆಗೆ ಬರುತ್ತೆ. ಗ್ರೇಟರ್ ಬೆಂಗಳೂರಿನಲ್ಲಿ ಏನಾಗುತ್ತೆ, ಒಬ್ರು ಅಡ್ಮಿನಿಸ್ಟ್ರೇಟರ್ ಇರ್ತಾರೆ. ಅಡ್ಮಿನಿಸ್ಟ್ರೇಟರ್ ಕೆಳಗಡೆ ಪಾಲಿಕೆ ಯಾರು ಕಮಿಷನರ್ಸ್ ಬರ್ತಾರೆ. ಅವ್ರ ಕೆಳಗಡೆ ಇವ್ರು ಏನ್ ಮಾಡ್ತಾರೆ, ಪಾಲಿಕೆ ಕೊಟ್ಟಿದ್ದಾರೆ. ಗ್ರೇಟರ್ ಬೆಂಗಳೂರು ಆಕ್ಟ್ ಪ್ರಕಾರ ವಿತಿನ್ 10 ಪಾಲಿಕೆಗಳು ಮಾಡಬಹುದು ಅಂತಿದೆ. ಅವರು 3 ಅಂತ ಹೇಳಿದ್ರು, 6 ಅಂತ ಹೇಳಿದ್ರು, ಅವ್ರಿಗೆ ಇನ್ನೂ ಗ್ಯಾರಂಟಿ ಇಲ್ಲ. ಸೊ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಏನ್ ಹೇಳಿದ್ರು, ನಾವು ಎಷ್ಟಿದೆಯೋ ಅಷ್ಟನ್ನೇ ಸೇರಿಸ್ಕೊಂತೀವಿ, ಗ್ರೇಟರ್ ಬೆಂಗಳೂರಿಗೆ ರಾಮನಗರ ಸೇರ್ಸಲ್ಲ ಅಂತ ಮೊನ್ನೆ ಹೇಳಿದ್ರು DK ಶಿವಕುಮಾರ್ ಅವರೇ. ಇವಾಗ ರಾಮನಗರ ಸೇರಿಸ್ಕೊಂಡಿದ್ದಾರೆ. ಬೋರ್ಡ್ ಬಿದ್ದಿದೆ ಆಯ್ತಾ. ಈಗೇನಾಗಿದೆ, ಅದು ಬೆಂಗಳೂರಿಗೆ ಬಂದ್ಬಿಡತ್ತೆ, ಅದು ಯಾವುದೋ ಒಂದು ಪಾಲಿಕೆಗೆ ಬರುತ್ತೆ. ಅಲ್ಲಿ ಏನಾಗುತ್ತೆ, ಅಲ್ಲಿ ಜನಗಳು ಏನೇ ಮೀಟ್ ಮಾಡಬೇಕಾದ್ರೆ, ಆಫೀಸರ್ಸ್ನ ಮೀಟ್ ಮಾಡಬೇಕಾದ್ರೆ ಅವ್ರ ಲೆಕ್ಕಾಚಾರ ಎಲ್ಲ ಹೆಚ್ಚು ಕಮ್ಮಿ ಆಗುತ್ತೆ. ಈಗ ಒಂದು ವಿಕೇಂದ್ರೀಕರಣ ಆಗ್ಬಿಟ್ಟು ಒಂದು ಏರಿಯಾ, ಒಂದು ಚಿಕ್ಕ ಏರಿಯಾ ಆಗಿದ್ರೆ ರಾಮನಗರ ಜಿಲ್ಲೆ ಅಂತ ಇರುತ್ತೆ. ಆ ಜಿಲ್ಲೆಗೆ ಒಬ್ಬರು DC ಇರ್ತಾರೆ, ಜಿಲ್ಲಾಧ್ಯಕ್ಷರು ಇರ್ತಾರೆ, ಜಿಲ್ಲಾ ಪಂಚಾಯತ್ ಇರುತ್ತೆ, ಜನಗಳಿಗೆ ಈಸಿ ಆಗುತ್ತೆ. ಅದು ಬಿಟ್ಬಿಟ್ಟು ಒಂದೇ ಸಲ ಅವ್ರನ್ನ ಗ್ರೇಟರ್ ಬೆಂಗಳೂರಿಗಾದ್ರೆ ತುಂಬಾ ಕನ್ಫ್ಯೂಷನ್ ಆಗುತ್ತೆ. ಮತ್ತು ಇದು ರಾಮನಗರದ ಜನಗಳಿಗೆ ಒಂದು ಆಸ್ಮಿತೆ ಅಂತ ಇರುತ್ತೆ. ನಮ್ಮೂರ ಹೆಸರು ನಮಗಿದ್ರೆ ನಮಗೆ ಸಂತೋಷ ಆಗುತ್ತೆ. ಈಗ ಬೆಂಗಳೂರಿನ ಬೇರೆ ಹೆಸರು ಹಾಕ್ಬಿಟ್ರೆ ಯಾರಿಗೂ ಇಷ್ಟ ಆಗೋದಿಲ್ಲ. ಯಾರ ಹೆಸರು ಅವ್ರಿಗೆ ಇರಬೇಕು. ಮತ್ತೆ ಇದು ರಾಜಕೀಯ ಕೆಸರಾಟಗಳಿಂದ ಅವ್ರ ಮೇಲೆ ಇವ್ರು ಚಾಲೆಂಜ್ಗಾಗಿ ಮಾಡ್ತಾ ಇದ್ದಾರೆ ಹೊರತು ಇದರಿಂದ ಇವ್ರು ಹೇಳ್ದಂಗೆ ಎಲ್ಲ ಕಂಪನೀಸ್ ಬರುತ್ತೆ ಅಂತ ಗ್ಯಾರಂಟಿ ಬರುತ್ತೆ. ಯಾಕೆಂದ್ರೆ ತೋರಿಸ್ತಾರೆ, ಇಂಟರ್ನ್ಯಾಷನಲ್ ಕಂಪನಿಗೆ ನಾವು ಬೆಂಗಳೂರಿನಲ್ಲಿ ಲ್ಯಾಂಡ್ ಕೊಡ್ತೀವಿ ಅಂತ. ಬೆಂಗಳೂರು ಅಂದ ತಕ್ಷಣ ದೊಡ್ಡದು ಮಾಡ್ಬಿಟ್ಟು ಬೆಂಗಳೂರಿಂದ 50 ಕಿಲೋಮೀಟರ್ ದೂರ ಮಾಡ್ಬಿಟ್ಟು ಅದು ಬೆಂಗಳೂರು ಅಂತಾರೆ. ಇವ್ರು ಗ್ರೇಟರ್ ಬೆಂಗಳೂರು ಅಂದ್ಬಿಟ್ಟು ವಾಟರ್ ಬೆಂಗಳೂರು ಮಾಡಿದ್ದಾರೆ. ಈಗ ಬೆಂಗಳೂರಲ್ಲಿರೋ ಫ್ಲಡ್ಡಿಂಗ್ ಸಮಸ್ಯೆಗೆ ಇವರಿಗೆ ಪರಿಹಾರ ಇಲ್ಲ. ಯಾಕೆಂದ್ರೆ ಇವರಿಗೆ ಇದೇ ರಾಜಕೀಯ ಇಚ್ಛಾಶಕ್ತಿ ಇದ್ದಿದ್ರೆ ಅದೇ ಕಾನೂನು ಮಾಡಬೇಕಾಗಿತ್ತು. ಸಂಪುಟದಲ್ಲಿ ಬೇರೆ ಇದಕ್ಕೆಲ್ಲ ಫೈಟ್ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಕಳಿಸಿ ಅಲ್ಲಿನೋ ನೋ ಅಂತ ಹೇಳಿದ್ಮೇಲೆ ಇವ್ರು ಮಾಡಿದ್ದಾರೆ. ಈಗ ಬೆಂಗಳೂರಲ್ಲಿ ಏನಿದೆ ಪರಿಸ್ಥಿತಿ, ಮೊನ್ನೆ ತನಕ ನಡೀಲಿಕ್ಕೆ ಜನ ಇದ್ರು, ಎಲ್ಲ ಲೇಔಟ್ ಜನಗಳೆಲ್ಲ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ರು. ಯಾಕೆ ಅಂದ್ರೆ ನೀರಿನ ಸಮಸ್ಯೆಯಿಂದ. ಅದಕ್ಕಾಗಿ ಕಾರಣಗಳು ಏನು, ಅದನ್ನ ಹೇಗೆ ಮಾಡಬೇಕು, ಅದನ್ನ ಒತ್ತುವರಿಗಳನ್ನ ಹೇಗೆ ತೆರವು ಮಾಡಬೇಕು, ಒತ್ತುವರಿಗಳಿಗೆ ಏನಾದರೂ ಇವರು ಇದೇ ತರದೇ ಸುಗ್ರೀವಾಜ್ಞೆ ತಗೊಂಡ್ಬಂದ್ಬಿಟ್ಟು ಯಾರು ನೋಡೋದಿಲ್ಲ, ಮುಖ ಮುಲಾಜಿಲ್ದೆಲ್ಲ ಯಾರು ಒತ್ತುವರಿ ಮಾಡಿದಾರೋ ಕೆರೆಗಳು ರಾಜ ಕಾಲುವೆಗಳನ್ನ ತೆಗಿತೀವಿ ಅಂತ ಸುಗ್ರೀವಾಜ್ಞೆ ತಂದು ಮಾಡಿದ್ರೆ ಅವ್ರು ಇದನ್ನ ಡೆವಲಪ್ ಮಾಡ್ತಾರೆ ಅಂತ ಒಪ್ಕೋಬೋದಾಗಿತ್ತು. ಅದುಗಳಿಗೆ ಏನು ಮಾಡಿಲ್ಲ, ಅವ್ರಿಗೆ ಹಾಲು ಬಿಸ್ಕೆಟ್ ಊಟ ಕೊಟ್ಬಿಟ್ಟು ಮುಗೀತು. ಈಗ ಮಳೆ ನಿಂತಿದೆಯಲ್ಲ, ಮುಗಿದೋಯ್ತು, ಈಗ ಮತ್ತೆ ಮರ್ತೋಗ್ತಾರೆ. 2 ವರ್ಷ ಆದ್ಮೇಲೆ ಇವ್ರು ಮಾಡಿಲ್ಲ ಅಂದಿದ್ದು ಅವಾಗ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾನೆ ನಾವು ಹೇಳೋದು. ಹೆಸರು ಚೇಂಜ್ ಮಾಡೋದ್ರಿಂದ ಏನೂ ಆಗೋದಿಲ್ಲ. ಅಲ್ಲಿ ಉಪಯೋಗ ಆಗೋದು ಯಾರು ಗೊತ್ತಾ, ಲ್ಯಾಂಡ್ ಲಾರ್ಡ್ಸ್ಗೆ. ಯಾರೋ ಸಾವಿರಾರು ಎಕರೆಗಳು ಜಮೀನು ತಗೊಂಡಿರ್ತಾರೆ, 2 ಕಡೆ ಪೊಲಿಟಿಷಿಯನ್ಸ್ ತಗೊಂಡಿರ್ತಾರೆ, ಅವ್ರ ಲ್ಯಾಂಡ್ ಡೆವಲಪ್ ಆಗುತ್ತೆ. ಆಮೇಲೆ ಇದನ್ನು ಬೆಂಗಳೂರು ಅಂತ ಹೇಳ್ಬಿಡ್ತಾರೆ, ಒಂದು ನೇಮ್ ಬರುತ್ತೆ ಬೆಂಗಳೂರು ಅಂತ. ಇದರಿಂದ ಮತ್ತೆ ಈಗ ನೋಡಿ, ಅಲ್ಲಿ ಬೋರ್ಡ್ಗಳು ಚೇಂಜ್ ಮಾಡಬೇಕು. ಸರ್ಕಾರಕ್ಕೆ ಅಸಲೇ ಗ್ಯಾರಂಟಿ ಯೋಜನೆಗಳಿಂದ ಡೆವಲಪ್ಮೆಂಟ್ಗೆ ದುಡ್ಡಿಲ್ಲ ಸರ್ಕಾರದ ಹತ್ರ. ಎಲ್ಲಾ ರೇಟ್ಗಳು ಗಗನಕ್ಕೇರಿದೆ. ಪ್ರತಿಯೊಂದು ಆಟೋದಿಂದ ಹಿಡಿದು ಪ್ರತಿಯೊಂದು ನಿಮ್ಗೆಲ್ಲ ಗೊತ್ತಿರೋದ್ರಿಂದ ಪ್ರತಿಯೊಂದು ರೇಟ್ಗಳು ಜಾಸ್ತಿ ಆಗಿದೆ. ಅಂಥದ್ರಲ್ಲಿ ಇವ್ರಿಗೆ 1 ರೂಪಾಯಿನೂ ಉಳಿಸ್ಕೊಂಡು ಉಳಿತಾಯದಲ್ಲಿ ಇರಬೇಕಾಗಿತ್ತು. ಅದು ಬಿಟ್ಬಿಟ್ಟು ಈಗ ಎಲ್ಲ ಆಫೀಸ್ಗಳು ಬೋರ್ಡ್ಗಳು ಚೇಂಜ್ ಮಾಡಬೇಕು, ಕಂದಾಯ ಇಲಾಖೆಯಲ್ಲಿ ಚೇಂಜ್ ಮಾಡಬೇಕು, ಅದೇ ಎಲ್ಲ ಖರ್ಚು ಬರೋದಿಲ್ವಾ? ಈ ಲೆಕ್ಕಾಚಾರನು ಹಾಕಬೇಕು, ಅದನ್ನು ಲೆಕ್ಕಾಚಾರ ಹಾಕ್ಬೇಕಲ್ವಾ? ರಾಮನಗರ ಜಿಲ್ಲೆ ವಿಚಾರವಾಗಿ ಸರ್ಕಾರ ದೊಡ್ಡ ಮಟ್ಟದ ನಿರ್ಧಾರವನ್ನ ತೆಗೆದುಕೊಂಡಿದೆ. ಇನ್ಮುಂದೆ ಅದು ರಾಮನಗರ ಜಿಲ್ಲೆಯಲ್ಲ, ಬೆಂಗಳೂರು ದಕ್ಷಿಣ ಜಿಲ್ಲೆ. ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡಿರುವಂತ ಮಹತ್ವದ ತೀರ್ಮಾನದ ವಿಚಾರವಾಗಿ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ಬಿಜೆಪಿ ವಕ್ತಾರರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ರಾಮನಗರ ಜಿಲ್ಲೆ ಅಭಿವೃದ್ಧಿ ಆಗಿಲ್ಲ ಎನ್ನುವುದಾಗಿ ಒಂದಷ್ಟು ದೊಡ್ಡ ಮಟ್ಟದ ಆರೋಪಗಳು ನಿಮ್ಮ ಮೈತ್ರಿ ಪಕ್ಷ JDSನವರು ಮಾಡ್ತಾ ಇದ್ದಾರೆ. ನಿಮ್ಮ ಮೈತ್ರಿ ಪಾರ್ಟಿಯ ನಾಯಕರು ಮಾಡ್ತಾ ಇರುವಂತ ಆರೋಪ. ಈ ಹಿಂದೆ JDSನ ಭದ್ರಕೋಟೆ ಆಗಿತ್ತು ರಾಮನಗರ ಜಿಲ್ಲೆ. ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ನೀವು ಆಳ್ವಿಕೆಯಲ್ಲಿದ್ರೆ, ಆ ಸಂದರ್ಭದಲ್ಲಿ ನಿಮ್ಮ ಮೈತ್ರಿ ಪಕ್ಷ JDS ಏನ್ ಮಾಡ್ತಿತ್ತು ಸರ್? ಈಗ ಯಾಕೆ ಆ ಪ್ರಶ್ನೆಯನ್ನ ಎತ್ತುತ್ತಾ ಇದ್ದಾರೆ? ಅಲ್ಲಿ ಕಾಂಗ್ರೆಸ್ನವರು ಬಂದಿದ್ದಾರೆ ಅಂತಾನ, ಹೇಗೆ ಸರ್? ನೋಡಿ, ಈ ಕಾಂಗ್ರೆಸ್ನವರು ಈ ಚುನಾವಣೆ, ಈ 2 ವರ್ಷದಿಂದ ಚುನಾವಣೆ ನಡೆದಾಗ ರಾಮದೇವರ ಬೆಟ್ಟನ ಬಹಳ ಐತಿಹಾಸಿಕವಾಗಿ ನಾವು ಹಿಂದೂ ವಿರೋಧಿ ಅಲ್ಲ, ನಾವು ಅಭಿವೃದ್ಧಿ ಮಾಡ್ಬಿಡ್ತೀವಿ ಅಂತೇಳಿ ಚುನಾವಣೆಯಲ್ಲಿ ಗೆದ್ರು. ಗೆದ್ಮೇಲೆ ರಾಮದೇವರ ಬೆಟ್ಟದ ಕಡೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಇರ್ಬೋದು, DK ಸುರೇಶ್ ಅವರು ಇರ್ಬೋದು, ಸನ್ಮಾನ್ಯ ಶಾಸಕರು ಇರ್ಬೋದು, ನಾವ್ ಯಾಕೆ ದೂಷಣೆ ಮಾಡ್ತೀವಿ ಅಂತ ಹೇಳಿದ್ರೆ ರಾಮದೇವರ ಬೆಟ್ಟದ ಕಡೆ ಕತ್ತೆ ಹಾಕಿಲ್ಲ ಒಂದು. ನೋಡಿ, 2ನೇದು, ಈಗ ಬಿಡದಿಯಲ್ಲಿ ಯಾವುದೋ ಒಂದು ದೊಡ್ಡದಾಗಿ ಅಕ್ವೈರ್ ಮಾಡಿ ಸಂಬಂಧಪಟ್ಟಂತ ರೈತರನ್ನ ಒಕ್ಕಲೆ ಬರ್ಸ್ಬಿಟ್ಟು ನಾವು ಸಂಬಂಧಪಟ್ಟಂತ ಡೆವಲಪ್ಮೆಂಟ್ ಮಾಡ್ಬಿಡ್ತೀವಿ, ಬೆಂಗಳೂರು ದಕ್ಷಿಣ ಮಾಡ್ತೀವಿ ಅಂತೇಳಿ ಹೊರಟು ಭೂಮಾಫಿಯಾಗೆ ಬೆಂಬಲ ಕೊಡ್ತಾ ಹೊರಟಿರ್ತಕ್ಕಂಥ ವಿಚಾರವಾಗಿ ಅಲ್ಲಿರತಕ್ಕಂಥ 9,600 ಚಿಲ್ಲರೆಗೂ ಹೆಚ್ಚು
ಏನು ಜಮೀನಿದೆ, ಆ ಜಮೀನ್ ರೈತರುಗಳು, ಆ ರೈತರು ಎಕರೆ ಜಮೀನಿನ 9,600 ಚಿಲ್ಲರೆ ಎಕರೆಗೂ ಹೆಚ್ಚು ಆಸ್ತಿ ಉಳಿತಕ್ಕಂತಹ ರೈತರುಗಳು ಪ್ರತಿಯೊಬ್ಬರು ಬೀದಿಗಳ ಹೋರಾಟ ಮಾಡ್ತಾ ಇದ್ದಾರೆ. ನಾವಿಲ್ಲಿ ಹೈನುಗಾರಿಕೆಯಲ್ಲಿ ಕಂಡುಕೊಂಡಿದೀವಿ, ನಾವು ಸಂಬಂಧಪಟ್ಟಂತ ಕೃಷಿಯಲ್ಲಿದ್ದೀವಿ, ನಾವು ಸಂಬಂಧಪಟ್ಟಂತ ತೋಟಗಾರಿಕೆಯಲ್ಲಿದ್ದೀವಿ. ನೀವು ಇಲ್ಲಿ 2 ನದಿಗಳು ಹರಿತಾ ಇಲ್ಲ, ನಮಗೆ ಇಲ್ಲಿ ಉತ್ತಮವಾದಂತ ವಾತಾವರಣ ಇದೆ, ನಮ್ಮನ್ನ ಒಕ್ಕಲೆಬ್ಬಿಸಬೇಡಿ ಅಂತೇಳಿ ಹೋರಾಟಗಳ ಬೀದಿಗೆ. ಅಂದ್ರೆ ಈ ಒಂದು ಹೋರಾಟಗಳ ನಡುವೆ ಕೂಡ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಗ್ರೇಟರ್ ಬೆಂಗಳೂರು ಅನ್ನತಕ್ಕಂಥದ್ರ ಜೊತೆನಲ್ಲೇ ದಕ್ಷಿಣ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಬೆಂಗಳೂರು ದಕ್ಷಿಣ ಅಂತಂದ್ರೆ ಈ ಭೂಮಾಫಿಯಾ ಯಾರು ಮಾಡ್ತಾ ಇದ್ದಾರೆ ಅವ್ರಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಆಗ್ತದೆ. ಯಾವ ರೀತಿ ಅಂತ ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ. ನೋಡಿ, ಅನಾಮಧೇಯ ಈಗ ಸಂಬಂಧಪಟ್ಟಂತ ಬೇನಾಮಿ ಹೆಸರುಗಳಲ್ಲಿ 3,000, 2,500 ಒಬ್ಬೊಬ್ಬರ ಹೆಸರಿನಲ್ಲಿ ಯಾರ್ಯಾರ ಹೆಸರ ಮೇಲೆ ಬೇಕು ಅವ್ರ ಹಿಂಬಾಲಕರ ಹೆಸರುಗಳ ಮೇಲೆ ಕೆಲವರು ಆಸ್ತಿನ ಈಗಾಗಲೇ ನೋಂದಣಿ ಮಾಡಿಕೊಂಡಿದ್ದಾರೆ. ಗ್ರೇಟರ್ ಬೆಂಗಳೂರು ಅನ್ನತಕ್ಕಂಥದ್ದು ಜೊತೆಗೆ ಬೆಂಗಳೂರು ದಕ್ಷಿಣ ಅಂತ ಏನಾದ್ರು ಈಗ ಮಾಡ್ಕೊಂಡ್ರೆ ಆ ಭೂಮಿಗೆ ಚಿನ್ನದ ಬೆಲೆ ಬರ್ತದೆ. ಆ ಚಿನ್ನದ ಬೆಲೆ ಬಂದ್ರೆ ಹಣ ಇವ್ರು ಹಾಕಿರೋ ಇನ್ವೆಸ್ಟ್ಮೆಂಟ್ ಗೆ 1/10 ದ್ವಿಗುಣ ಮಾಡ್ಕೊಬಹುದು. ರೈತರು ವಿಷ ಕುಡಿದ್ರು ಪರವಾಗಿಲ್ಲ, ರೈತರು ಬೀದಿಗೆ ಬಂದ್ರು ಪರವಾಗಿಲ್ಲ, ಇವರ ಬೆಳೆ ಬೇಯಿಸ್ಕೊಳ್ಳಿಕ್ಕೆ, ಇವ್ರ ಆಸ್ತಿ ದ್ವಿಗುಣ ಮಾಡ್ಕೊಳ್ಳಿಕ್ಕೆ ಈ ಒಂದು ಲಾಬಿ ಮಾಡ್ತಾ ಇದಾರೆ. ಈಗ ಇನ್ಫ್ರಾಸ್ಟ್ರಕ್ಚರ್ ಕೊಡ್ದಾನೆ. ಈಗ ಹಿಂದೆ ಹೇಳ್ತಾ ಇದ್ರು ಹನುಮಂತಯ್ಯನವ್ರು ಬಂದಾಗ ಸಂಬಂಧಪಟ್ಟಂತೆ ಸನ್ಮಾನ್ಯ ನಮ್ಮ ಕೆಂಗಲ್ ಹನುಮಂತಯ್ಯನವ್ರು ಬಂದಾಗ ಅವತ್ತು ಸೈನ್ಸ್ ಬಹಳಷ್ಟು ಹಿಂದೆ ಇತ್ತು. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಮ್ಯಾನ್ ಪವರ್ ಇತ್ತು ಅವತ್ತು. ಇವತ್ತು 21-22 ಕಿಲೋಮೀಟರ್ ರಸ್ತೆ ಡೆವಲಪ್ಮೆಂಟ್ ಮಾಡತಕ್ಕಂತ ಟೆಕ್ನಾಲಜಿ ಇದೆ. ಇಲ್ಲಿ ಬ್ರಹ್ಮಾಸ್ತ್ರನ ಬಿಟ್ರೆ ಪಾಕಿಸ್ತಾನದಲ್ಲಿ ಗುರಿ ಇಟ್ಟು ಜಾಗಕ್ಕೆ ಹೋಗಿ ಉಡಾಯಿಸ್ತಾ ಇರ್ತಕ್ಕಂತ ಈ ಕಾಲದಲ್ಲಿ ಕೂಡ ಇವರು ಸಂಬಂಧಪಟ್ಟಂತೆ ಡೆವಲಪ್ಮೆಂಟ್ ಮಾಡೋದನ್ನ ಬಿಟ್ಟು ಈ ಆಸ್ತಿ ವಿಚಾರದಲ್ಲಿ ಅಭಿವೃದ್ಧಿ ಮಾಡ್ತೀನಿ ಅಂತೇಳಿ ಬೆಂಗಳೂರು ದಕ್ಷಿಣ ಮಾಡ್ತೀನಿ ಈ ತರ ಮಾಡಿ ಆಸ್ತಿನ ದ್ವಿಗುಣ ಮಾಡಿಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ರಿ. ಮೆಡಿಕಲ್ ಕಾಲೇಜು 2007 ಬಂದಂತ ಕಾಲೇಜು, ಯಾಕೆ ಇನ್ನೂ ಕಾಲೇಜ್ ಉದ್ಘಾಟನೆ ಮಾಡ್ಲಿಕ್ಕೆ ನೀವು ಇನ್ನು ಆ ಒಂದು ಮನಸ್ಸನ್ನ ಗಟ್ಟಿ ಮಾಡಿಲ್ಲ? ಜಿಲ್ಲೆ ಬದಲಾವಣೆ ಮಾಡೋ ಪ್ರಯತ್ನ ಮಾತ್ರ ಯಾಕೆ ಮಾಡ್ತಾ ಇದ್ರಿ? ರಾಮನಗರ ಜಿಲ್ಲಾ ಹೆಡ್ ಕ್ವಾರ್ಟರ್ ಇದೆ, ಇಲ್ಗೊಂದು ಮೆಡಿಕಲ್ ಕಾಲೇಜು ಅತಿ ಶೀಘ್ರದಲ್ಲಿ ಬೇಕು ಅನ್ನೋ ಆಸೆ ಆಕಾಂಕ್ಷೆಗಳು ಮೊನ್ನೆ DK ಶಿವಕುಮಾರ್ ಅವ್ರಿಗಿಲ್ಲ. ರಾಮನಗರದಲ್ಲಿ ಬಸ್ ನಿಲ್ದಾಣ ಇಲ್ಲ ಸರ್. ಬಸ್ನ ಎಡಬದಿಯಲ್ಲಿ ಬೆಂಗಳೂರಿನಿಂದ ಮೈಸೂರಿಗೆ ಹೋಗತಕ್ಕಂತ ವ್ಯಕ್ತಿಗಳು ಫುಟ್ಪಾತ್ ನಲ್ಲಿ ನಿಂತ್ಕೊಂಡು ಪ್ರಯಾಣ ಮಾಡ್ತಾರೆ. ಇದು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗಾಗ್ಲಿ, ಮಾಜಿ ಲೋಕಸಭಾ ಸದಸ್ಯರಾದಂತ DK ಸುರೇಶ್ ಅವ್ರಿಗಾಗ್ಲಿ, ಶಾಸಕರಿಗಾಗ್ಲಿ ಕಾಣ್ತಾ ಇಲ್ವಾ? ಶಾಸಕರ ಭವನ ಪಕ್ಕದಲ್ಲೇ ಇದೆ, ಶಾಸಕರ ಅಲ್ಲೇ ಓಡಾಡ್ತಾರೆ. ಯಾಕೆ ಓಡಾಡ್ತಾ ಇರ್ತಕ್ಕಂತ ಈ ಪ್ರಯಾಣಿಕರಿಗೆ ಒಂದು ಬಸ್ ಸ್ಟ್ಯಾಂಡ್ ಮಾಡ್ಕೊಡ್ಬೇಕು ಅನ್ನೋ ಆಸಕ್ತಿ ಇಲ್ಲದೆ ಇರತಕ್ಕಂಥವ್ರು ಆಸ್ತಿ ದ್ವಿಗುಣ ಆಗೋತಕ್ಕಂಥದ್ದು ದ್ವೇಷದ ರಾಜಕಾರಣ, ಇದರಲ್ಲೇ ಕಾಲ ಕಳೀತಾ ಇದ್ದಾರೆ. ದಯವಿಟ್ಟು ಹೇಳ್ತೀನಿ, ವರ್ಷಗಳು ಉರುಳೋಗ್ತಾ ಇರ್ತದೆ. ನಿಮ್ಗೆ ಜನ 136 ಸೀಟ್ ಕೊಟ್ಟಿದ್ದಾರೆ. ನಾವು ಕೂಡ ನಿಮ್ಗೆ ಈ ವಿಚಾರದಲ್ಲಿ, ಅಭಿವೃದ್ಧಿ ವಿಚಾರದಲ್ಲಿ ನಾವು ಕೂಡ ಬೆಂಬಲ ಕೊಡ್ತೀವಿ. ಜಿಲ್ಲೆ ಬದಲಾವಣೆ ಮಾಡ್ತೀನಿ ಅಂತ ಹೇಳಿ ಬೇನಾಮಿ ಆಸ್ತಿ ಅವರಿಗೆ ಬೆಂಬಲ ಕೊಟ್ಟು ಆಸ್ತಿ ದ್ವಿಗುಣ ಮಾಡ್ಕೊಳ್ತಕ್ಕಂಥ ಪ್ರಯತ್ನಗಳನ್ನ ಬಡಿ ರೈತರನ್ನ ಒಕ್ಕಲೆಗಿಸೋ ಪ್ರಯತ್ನ ಮಾಡಬೇಡಿ. ರೈತರಿಗೆ ಗೌರವಾನ್ವಿತವಾಗಿ ನಡೆಸ್ಕೊಳ್ಳಿ. ಈ ರಾಮದೇವ್ರ ಬೆಟ್ಟ ಡೆವಲಪ್ಮೆಂಟ್ ಮಾಡ್ತೀನಿ ಅಂತ ಹೇಳಿದ್ರೆ ಇಂಥ ಕೆಲಸಗಳ, ಅಭಿವೃದ್ಧಿ ಕೆಲಸಗಳ ಕೈ ಹಾಕಿ ಯಾರೋ ಕೆಲವು ಬೆಳ್ಳೆಣಿಕೆ, ಈ ಮೇಡಮ್ ಅವ್ರು ಹೇಳಿದ್ರು ಬೆರಳೆಣಿಕೆ ಜನ ಭೂ ಮಾಫಿಯಾದವ್ರನ್ನ ಸಾಹುಕಾರನ ಮಾಡಕ್ಕೋಸ್ಕರ, ಕುಬೇರನ ಮಾಡಕ್ಕೋಸ್ಕರ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೀನಿ, ಇಂತ ಒಂದು ಕೆಟ್ಟ ನೀತಿಗಳನ್ನ ತಾವು ತಲೆಯಿಂದ ತೆಗೆದಾಕ್ಬೇಕು ಅಂತ ಹೇಳಿ ನಮ್ಮಲ್ಲಿ ವಿನಂತಿ ಮಾಡ್ತಾ ನಾನು ಈ ಒಂದು ವಿಚಾರವಾಗಿ ಪ್ರಸ್ತಾಪ ಮಾಡ್ಲಿಕ್ಕೆ ಬಯಸ್ತೀನಿ ಸರ್. ಎಸ್ ಸರ್, ಎಸ್. ದರ್ಶನ್ ಅವರೇ, ಗಮನಿಸ್ತಾ ಇದ್ವಿ ಕಾಂಗ್ರೆಸ್ನ ಬಿಜೆಪಿ ವಕ್ತಾರರು ಒಂದಷ್ಟು ದೊಡ್ಡ ಆರೋಪಗಳನ್ನ ಮಾಡಿದ್ರು. ನಿಮ್ಮಪ್ಪ ಬಿಜೆಪಿಯ ದೊಡ್ಡ ನಾಯಕರುಗಳು ಕೂಡ ಮಾಡ್ತಾ ಇರುವಂತ ಆರೋಪ ಇದೆ. ಇದೊಂದು ಲ್ಯಾಂಡ್ ಮಾಫಿಯಾ, ಹೆಸರ ಬದಲಾವಣೆ ಹಿಂದೆ ದೊಡ್ಡ ಲ್ಯಾಂಡ್ ಮಾಫಿಯಾವೇ ಇದೆ ಅಂತೇಳಿ. ಯಾವ ಲ್ಯಾಂಡ್ ಮಾಫಿಯಾ? ಲ್ಯಾಂಡ್ ಮಾಫಿಯಾ ಯಾವುದು, ಯಾರ್ದಿದೆ? ದಾಖಲೆ ಸಮೇತ ಇಡ್ಲಿ, ಏನೋ ಒಂದು ಹಾರಿಕೆ ಉತ್ತರ ಕೊಡೋದಲ್ಲ. ಒಂದು ಇನ್ನು ಬಿಜೆಪಿ ವಕ್ತಾರರಿಗೆ ಅಲ್ಲಿ ಹಿಂದೆ ಯಾರು ಶಾಸಕರಿದ್ರು ಅನ್ನುವಂತ ಒಂದು ಪರಿಶಿಷ್ಟ ಏನೋ ಸಾಮಾನ್ಯ ಜ್ಞಾನ ಆದ್ರೂ ಇರ್ಬೇಕಾಗುತ್ತೆ. ಯಾಕೆ ಅಂತಂದ್ರೆ ಅಲ್ಲಿ ಕುಮಾರಸ್ವಾಮಿ ಅವರು, ಅನಿತಾ ಕುಮಾರಸ್ವಾಮಿ ಅವರು ಶಾಸಕರಾಗಿದ್ದವರಲ್ವಾ, ಅವ್ರಿಗೆ ಕಾಮನ್ ಸೆನ್ಸ್ ಇರ್ಲಿಲ್ಲ. ಒಂದು ಬಸ್ ಸ್ಟ್ಯಾಂಡ್ ಕಟ್ಟಬೇಕು ಅಂತ ಅಥವಾ ಇನ್ನೊಂದೇನಾದ್ರು ಕಾರ್ಯಕ್ರಮಗಳು ಮಾಡ್ಬೇಕು ಅನ್ನೋಂಥ ಬೇಸಿಕ್ ಥಿಂಕ್ ಅವ್ರಿಗೆ ಇಲ್ಲಲ್ಲ. ಅದ್ನ ಹೇಳಿದ್ನಲ್ಲ, ಅವರು ಊರಿನ ಮಕ್ಕಳಲ್ಲ, ಅವ್ರೇನಿದ್ರು ನೆಂಟ್ರ ಮಕ್ಕಳು, ನೆಂಟ್ರ ತರ ಬರ್ತಾರೆ, ನೆಂಟ್ರ ತರ ಟ್ರಂಕ್ ಇಟ್ಕೊಂಡು ಬೇರೆ ಬೇರೆ ಊರಿಗೆ ಹೋಗ್ತಾರೆ. ಸೊ ಇದು ವಾಸ್ತವವಾಗಿ ನಡೀತಾ ಬರ್ತಾ ಇರ್ತಾರೆ. ಸರ್, ಇವಾಗ ನೀವು ಸಂಸದರ ಹೆಸರು ಕೇಳಿದ್ರಿ. ಇಡೀ ದೇಶದಲ್ಲಿ ನೆರೆಗ ವಿಚಾರಕ್ಕೆ ನಂಬರ್ 1 ಸಂಸದ ಅನ್ನುವಂತ ಪ್ರಶಸ್ತಿಯನ್ನ ಪಡೆದಿದ್ದು ಮಾನ್ಯ DK ಸುರೇಶ್ ಅವರು. ಅವರ ಸಾಧನೆ ಅದೇ ನರೇಂದ್ರ ಮೋದಿ ಅವರ ಸರ್ಕಾರ ಕೊಟ್ಟಿದ್ದಲ್ವಾ ಆ ಪ್ರಶಸ್ತಿಯನ್ನ. ಆಯ್ತು, ಕುಮಾರಣ್ಣ ಈಗ ಬಿಜೆಪಿ ಅವ್ರನ್ನಂತೂ ನಾವು ಆ ಜಿಲ್ಲೆ ವಿಚಾರವಾಗಿ ಮಾತಾಡ್ಸೋದಕ್ಕೆ ಏನೂ ಇಲ್ಲ ಸರ್. ಅವರು ಯೋಗೇಶ್ವರ್ ಗೆದ್ದಿದ್ರು ಒಂದ್ಸರಿ, ಅದು ಬಿಟ್ರೆ ಬಿಜೆಪಿ ಅನ್ನೋ ಅಸ್ತಿತ್ವನೇ ಆ ಜಿಲ್ಲೆನಲ್ಲಿ ಇಲ್ಲ ಅನ್ನುವಂಥದ್ದು ವಾಸ್ತವ ಸತ್ಯ.
ಸತ್ಯ. ಈ ಒಂದು ಬೇರೆ ಸಮೇತ ನಾವು JDS ಸಮೇತ ಅಲ್ಲಿಂದ ಕಿತ್ತಾಕಿದೀವಿ ಇವಾಗ. ಅದು ಕುಮಾರಸ್ವಾಮಿ ಅವರ ಮಗನ್ನ ಸೋಲಿಸುವ ಮೂಲಕ. ಇವತ್ತು ಮಾನ್ಯ DK ಶಿವಕುಮಾರ್ ಅವರು ಆ ಕ್ಷೇತ್ರಕ್ಕೆ ಏನ್ ಮಾಡಿದ್ದಾರೆ ಕೇಳ್ಬೇಕಲ್ಲ ನೀವು. ಸೊ ಅಲ್ಲಿ ಪ್ರತಿ ಊರಲ್ಲೂ ಸಮೇತ ಇವತ್ತು ಬೋರ್ವೆಲ್ ಕೊರೆಸುವಂತ ಕೆಲಸ ಮಾಡಿದ್ದಾರೆ ಸರ್. ದೊಡ್ಡ ಆಲಹಳ್ಳಿನಲ್ಲಿ ಒಂದು ದೊಡ್ಡ ಸೋಲಾರ್ ಪಾರ್ಕ್ ಇದೆ. ದೊಡ್ಡ ಆಲಹಳ್ಳಿನಲ್ಲಿ ಸ್ವಂತ ಜಮೀನ ಕೊಟ್ಟು ಹೈಟೆಕ್ ಸರ್ಕಾರಿ ಶಾಲೆಯನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಹೆಗ್ಗಳಿಕೆ DK ಶಿವಕುಮಾರ್ ಅವ್ರಿಗೆ. ಅದನ್ನೇ ಒಂದು ಕಾಯಕಲ್ಪ ಇಟ್ಕೊಂಡು ಇವತ್ತು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತೇಳಿ ಇಡೀ ಕರ್ನಾಟಕದಲ್ಲಿ 2000 ಸರ್ಕಾರಿ ಹೈಟೆಕ್ ಶಾಲೆಗಳನ್ನ ಮಾಡುವಂತ ಒಂದು ಕನಸನ್ನ ಮಾನ್ಯ DK ಶಿವಕುಮಾರ್ ಅವರು ಇಟ್ಕೊಂಡಿದ್ದಾರೆ. ಚನ್ನಪಟ್ಟಣದ ಗುಡ್ಡೆ ಹೊಸೂರಿನಲ್ಲಿ ಒಂದು ಸೋಲಾರ್ ಪಾರ್ಕ್ ನ ನಿರ್ಮಾಣ ಮಾಡಿದ್ದಾರೆ. ಶಿವನಹಳ್ಳಿನಲ್ಲಿ ಏಷ್ಯಾದಲ್ಲೇ ನಂಬರ್ 1 ಬೆಮೆಲ್ ಪ್ಲಾಂಟ್ ಸುಮಾರು 1000 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಸಮೇತ ಮಾನ್ಯ DK ಶಿವಕುಮಾರ್ ಅವರು. ಕಣ್ವಾದಲ್ಲಿ ಪೌಡರ್ ಪ್ಲಾಂಟ್ ನ ನಿರ್ಮಾಣ ಮಾಡಿದ್ದಾರೆ. ಸತ್ಯಕಾಲಕ್ಕೆ ಒಟ್ಟು 527 ಕೆರೆಗಳನ್ನ ಕಾವೇರಿ ನೀರಿನಿಂದ ತುಂಬಿಸುವಂತ ಕೆಲಸವನ್ನ ಮಾನ್ಯ DK ಶಿವಕುಮಾರ್ ಅವರು ಮಾಡಿದ್ದಾರೆ. ಮತ್ತೆ ಪ್ರತಿ ಇಬ್ರು ರೈತರಿಗೆ ಒಂದೊಂದು TCಗಳನ್ನ ಕೊಡುವಂತ ಕೆಲಸವನ್ನ ಅಲ್ಲಿ ಮಾಡಿದ್ದಾರೆ. ಮತ್ತೆ ಶ್ರೀರಂಗ ಯೋಜನೆಯನ್ನು ಮಾನ್ಯ DK ಶಿವಕುಮಾರ್ ಅವರು ಮಾಡಿದ್ದಾರೆ. ಚನ್ನಪಟ್ಟಣದಲ್ಲಿ ಒಟ್ಟು 427 ಕೆರೆಗಳನ್ನ ತುಂಬಿಸುವಂತ ಕೆಲಸವನ್ನು ಮಾನ್ಯ DK ಶಿವಕುಮಾರ್ ಅವರು ಮಾಡಿದ್ದಾರೆ. ತಾಯಿ ಮಕ್ಕಳ ಆಸ್ಪತ್ರೆ ಇರ್ಬೋದು, ವಸತಿ ಶಾಲೆಗಳಿರ್ಬೋದು, ಅನೇಕ ಕಾರ್ಯಕ್ರಮಗಳನ್ನ ಮಾನ್ಯ DK ಶಿವಕುಮಾರ್ ಅವರು ತಮ್ಮ ಜಿಲ್ಲೆಗೆ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಈಗಲೂ ಅನೇಕ ಯೋಜನೆಗಳು, ಉದಾಹರಣೆಗೆ ಮನೆ ಚನ್ನಪಟ್ಟಣದಲ್ಲಿ ಘೋಷಣೆ ಮಾಡಿದ್ರು, ನಾವು 300 ಕೋಟಿ ರೂಪಾಯಿ ಕೊಡ್ತೀವಿ ಅಂತೇಳಿ. 300 ಕೋಟಿ ರೂಪಾಯಿ ಶಂಕುಸ್ಥಾಪನೆಯಾಗಿ ಕಾಮಗಾರಿಗಳು ನಡೀತಾ ಇದೆ. ಹಾಗೇನೆ ಸಾವಿರಾರು ಮನೆಗಳನ್ನ ಕೊಟ್ಟಿರ್ತಕ್ಕಂಥ ಪ್ರತೀತಿನೂ ಮಾನ್ಯ DK ಶಿವಕುಮಾರ್ ಅವ್ರಿಗೆ ಇರ್ತಕ್ಕಂಥದ್ದು. ಇವತ್ತು ಮಾನ್ಯ ದೇವೇಗೌಡರು, ಯಾಕಂದ್ರೆ ಬಿಜೆಪಿ ಅವ್ರನ್ನ ನಾನು ಈ ಜಿಲ್ಲೆ ವಿಚಾರವಾಗಿ ಉಲ್ಲೇಖ ಮಾಡೋದಕ್ಕೆ ಹೋಗಲ್ಲ ಸರ್. ಅವ್ರದ್ದು ಐಡೆಂಟಿಟಿ ಅವ್ರು ಇನ್ನೂ ಹುಡ್ಕೊಬೇಕು, ಬಟ್ ಅದು ಸಾಧ್ಯ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ ವಾಸ್ತವ ಸತ್ಯ ಏನಂತಂದ್ರೆ ಇವತ್ತು ದೇವೇಗೌಡರು ಅಲ್ಲಿದ್ರು, ಅನಿತಕ್ಕ ಅಲ್ಲಿದ್ರು, ಕುಮಾರಣ್ಣ ಅಲ್ಲಿಗೆ ಬಂದ್ರು, ಅವ್ರ ಮಗನೂ ಕರ್ಕೊಂಡ್ ಬಂದ್ರು, ರಾಮನಗರ ಚನ್ನಪಟ್ಟಣ ಅಂತ ಆ ಕಡೆ ಈ ಕಡೆ ಟ್ರಂಕ್ ಇಟ್ಕೊಂಡು ಸುತ್ತಿದ್ರು. ಆಯ್ತು, ಮಾನ್ಯ HD ದೇವೇಗೌಡರು ಈ ದೇಶದ ಪ್ರಧಾನಿಯಾದಂತವ್ರು, ಅವ್ರ ಬಗ್ಗೆ ನಮಗೆ ಅಪಾರವಾದಂತ ಗೌರವ ಇದೆ. ದೇವೇಗೌಡರು ಕೊಡುಗೆ ಏನು? ನೀವು ರಾಜಕೀಯ ಅಸ್ತಿತ್ವ ಉಳಿಸ್ಕೊಳ್ಳಕ್ಕೆ ಹೊಳೆನರಸೀಪುರ, ಹಾಸನ, ಕನಕಪುರ, ಬೆಂಗಳೂರು ಗ್ರಾಮಾಂತರ, ಹಾಸನ ಮತ್ತು ತುಮಕೂರು ಬರೀ ನೀವು ಅಲ್ಲಿ ಇಲ್ಲಿ ಹೋಗಿ ಬರ್ತಾ ಇದ್ದೀರಿ ಹೊರತು ನಿಮ್ಮ ಒಂದು ಕೊಡುಗೆ ಏನು? ಅನಿತಕ್ಕನೇ ಆಗಲಿ ಚನ್ನಪಟ್ಟಣ, ರಾಮನಗರ, ಮಧುಗಿರಿ, ಬೆಂಗಳೂರು ಗ್ರಾಮಾಂತರ, ಅದು ಬಿಟ್ರೆ ಇವತ್ತು ಮನೆ ಸೇರ್ಕೊಂಡಿದ್ದಾರೆ, ಗೃಹಿಣಿಯಾಗಿದ್ದಾರೆ. ಅವರು ಸಾರ್ವಜನಿಕ ಜೀವನದಲ್ಲಿ ಇರಬೇಕಿತ್ತು. ಜನ ನಿಮಗೆ ಓಟ್ ಹಾಕಿದ್ರಲ್ವಾ. ಇವತ್ತು ಕುಮಾರಣ್ಣ ಆಗಿರಲಿ, ಅವರು ಸಮೇತ ಒಂದೊಂದು ಕ್ಷೇತ್ರಗಳನ್ನ ಬದಲಾಯಿಸ್ತಾ ಬರ್ತಾ ಇದ್ದಾರೆ. ಆದ್ರೆ ಅಲ್ಲಿದ್ದು ನಿಮ್ಮ ಒಂದು ಅಸ್ತಿತ್ವ ಅಲ್ಲಿ ಉಳಿಸ್ಕೊಂಡು ನೀವು ಆ ಕ್ಷೇತ್ರದ ಜನಗಳಿಗೆ ಕೊಡುಗೆಯನ್ನು ಕೊಟ್ರಿ ಎನ್ನುವಂಥದ್ದು. ಮೇಡಮ್ ಏನೋ ಹೇಳ್ತಾ ಇದ್ರು, ಗ್ರೇಟರ್ ಬೆಂಗಳೂರು ಆಯ್ತು ಅಂತಂದ್ರೆ ಅದೇನೋ ಅಲ್ಲಿ ದೂರ ಆಗುತ್ತೆ. ಮತ್ತಿನ್ನೊಂದು ಜಿಲ್ಲಾಡಳಿತ ಮೇಡಮ್ ಅಲ್ಲೇ ಇರ್ತದೆ, ಜಿಲ್ಲಾ ಕೇಂದ್ರ ಅಲ್ಲೇ ಇರ್ತದೆ. ಆ ಊರಿನ ಹೆಸರಂತೂ ಬದಲಾವಣೆ ಆಗುದಿಲ್ಲ. ಗ್ರೇಟರ್ ಬೆಂಗಳೂರು ಅಥವಾ ಬೆಂಗಳೂರು ದಕ್ಷಿಣ ಅನ್ನುವಂಥ ಹೆಸರು ಬಂದಾಗ ನಾನು ಅವಾಗಲೇ ಹೇಳಿದೆ, ವಿಶ್ವ ಇವತ್ತು ನೋಡ್ತಾ ಇರ್ತಕ್ಕಂಥದ್ದು ಯು ಆರ್ ಫ್ರಮ್ ವೇರ್ ಅಂತ ಕೇಳಿದಾಗ ಐ ಆಮ್ ಇಂಡಿಯಾ ಅಂತ ಹೇಳ್ತೀನಿ. ನೆಕ್ಸ್ಟ್ ಹೇಳುವಂಥದ್ದು ಫ್ರಮ್ ಇಂಡಿಯಾ ವೇರ್ ಅಂತಂದ್ರೆ ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ಸೇ ಐ ಆಮ್ ಫ್ರಮ್ ಬ್ಯಾಂಗ್ಳೂರ್ ಅಂತ ಹೇಳ್ಬಿಟ್ಟು ಕರ್ನಾಟಕ ಅಂತೀವಿ ನಾವು. ಕರ್ನಾಟಕ ಬ್ಯಾಂಗ್ಳೂರ್ ಸರ್, ಬ್ಯಾಂಗ್ಳೂರ್ ಅಂತಾನೆ ಹೇಳ್ತೀವಿ. ಆಯ್ತಾ, ಈ ಒಂದು ಕರ್ನಾಟಕ ಅಲ್ಲ, ಈ ಪ್ಲಾನ್ ಹೆಂಗಿದೆ ಸರ್? ಇಡೀ ಕರ್ನಾಟಕವನ್ನ ಬೆಂಗಳೂರು ಅಂತಾನೆ ಕರೆಯುವಂತ ಪ್ಲಾನ್ ಇದೆಯಾ ಹೆಂಗೆ ಸರ್? ಆಸ್ ಯೂಶುವಲ್ ಹಾಗಲ್ಲ ಸರ್, ಕಾಮನ್ ಥಿಂಕಿಂಗ್ ಸರ್. ನಾನು ಇವತ್ತು ಮಹಾರಾಷ್ಟ್ರದಲ್ಲಿ ಇದ್ದವನು ಸರ್. ನಾನು ಮಹಾರಾಷ್ಟ್ರದಲ್ಲಿದ್ದಾಗ ವೇರ್ ಆರ್ ಯು ಫ್ರಮ್ ಅಂತಂದ್ರೆ ಆಸ್ ಯೂಶುವಲ್ ಕರ್ನಾಟಕ, ವೇರ್ ಆರ್ ಯು ಫ್ರಮ್ ಅಂತಂದ್ರೆ ಬೆಂಗಳೂರು. ನನ್ನ ಊರು ಹಾಸನ ಇರ್ಬೋದು ಸರ್, ನಾನು ಬೆಂಗಳೂರು ಅಂತಾನೆ ಹೇಳ್ತಾ ಇದ್ದಿದ್ದು. ಅದಾದ್ಮೇಲೆ ಅಲ್ಲಿ ಅಂದಾಗ ನನ್ನ ಊರು, ಆಮೇಲೆ ನನ್ನ ತಾಲೂಕು, ಆಮೇಲೆ ನನ್ನ ಹಳ್ಳಿ, ಆಮೇಲೆ ನನ್ನ ಮನೆ, ಈ ತರ ಬರ್ತಾ ಹೋಗ್ತದೆ ಸರ್. ಹಾಗೇನೆ ಇವತ್ತು ಅಂತಾರಾಷ್ಟ್ರೀಯ, ಯಾಕೆಂದ್ರೆ ನಾನು ಇವಾಗ ಒಂದು DK ಶಿವಕುಮಾರ್ ಅವರು ಒಂದು ಭಾಷಣದಲ್ಲಿ ಉಲ್ಲೇಖ ಮಾಡಿರೋದನ್ನ ಹೇಳ್ತೀನಿ. ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಬೆಂಗಳೂರಿಗೆ ನಮ್ಮ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನ ಶಂಕುಸ್ಥಾಪನೆಗೆ ಬಂದಾಗ ಒಂದು ಭಾಷಣ ಮಾಡಿದ್ರಂತೆ ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು. ಅವಾಗೆಲ್ಲ ಹೊರದೇಶದಿಂದ ಬಂದಂತವ್ರು ಮೊದಲು ದೆಹಲಿಗೆ ಬರ್ತಾ ಇದ್ರು, ಅದಾದ್ಮೇಲೆ ವೆಸ್ಟ್ ಬೆಂಗಾಲ್ ಹೋಗ್ತಾ ಇದ್ರು, ಅಥವಾ ಚೆನ್ನೈ ಹೋಗ್ತಾ ಇದ್ರು, ಮುಂಬೈ ಹೋಗ್ತಾ ಇದ್ರು. ಆದ್ರೆ ಯಾವಾಗ ಹೇಳಿರೋದು 2003ರಲ್ಲಿ. ಇವತ್ತು ಇಡೀ ವಿಶ್ವದವರು ಮೊದಲಿಗೆ ಬರುವಂತದ್ದು ಬೆಂಗಳೂರಿಗೆ. ಅಂದ್ರೆ ಬೆಂಗಳೂರು ಇವತ್ತು IT-BT ಕಂಪ್ನಿಗಳು ಬಂದು IT ಹಬ್ ಆಗಿ ಇವತ್ತು ಆ ವಿಶ್ವ ಮಟ್ಟದಲ್ಲಿ ನಮ್ಮ ಬೆಂಗಳೂರು ಒಂದು ಸ್ಥಾನವನ್ನ ಗಳಿಸಿರ್ತಕ್ಕಂಥದ್ದು ನಮ್ಮ ಹೆಗ್ಗಳಿಕೆ, ನಮ್ಮ ಹೆಮ್ಮೆ. ಹಾಗೇನೆ ಬೆಂಗಳೂರು ವಿಸ್ತೀರ್ಣ ಯಾವ ರೀತಿ ಇವತ್ತು ದೊಡ್ಡದಾಗ್ತಾ ಇದೆ. ಇವತ್ತು ನಾವು ಈ ಕಡೆ ನೋಡಿ ಹೊಸಕೋಟೆ ಆಗಿರ್ಬೋದು, ಅಥವಾ ಪ್ರತಿಯೊಂದು ಭಾಗ ಯಾವ ರೀತಿ ಡೆವಲಪ್ ಆಗ್ತಾ ಇದೆ. ಹಾಗೇನೆ ಇವಾಗ ಡೆವಲಪ್ಮೆಂಟ್ ಮಾಡಿರೋ ವಿಚಾರನೂ ನಾ ಹೇಳಿದೆ. DK ಶಿವಕುಮಾರ್ ಅವ್ರ ಸಾಧನೆ ಏನು ಅಂತಾನು ನಾ ಹೇಳಿದೆ. ಬೇರೆ ಪಕ್ಷದವ್ರು ಅವ್ರು ಹೇಳ್ಕೊಳ್ಳಿ. ಈಗ BJP ಅವರು JDS ಪರವಾಗಿ ಅವ್ರು ಬಂದಿದಾರಲ್ಲ, ಆಯ್ತು, ಅವ್ರು ಕುಮಾರಣ್ಣನ ಸಾಧನೆ ಹೇಳ್ಬೋದು. ಈಗ ನನ್ನ ಮುಂದೆ ಅವರು ಜಿಲ್ಲೆ ಅಂತ ಮಾಡಿದ್ರು, ಕಟ್ಟಡಗಳು ಬರೀ ಏನೇನೆ ಪಾಯ ತೆಗೆದು ಬಿಟ್ಟಿದ್ರು. ಯಾವ್ದು DC ಆಫೀಸ್ ಆಗಿರ್ಲಿ, ಫೈರ್ ಇಂಜಿನಿಯರ್ ಆಫೀಸ್ ಆಗಿರ್ಲಿ, SP ಆಫೀಸ್ ಆಗಿರ್ಲಿ, ಬರೀ ಏನು ಅಂತಂದ್ರೆ ಫೌಂಡೇಶನ್ ಮೇಲೆ ಕಟ್ಟಿದ್ಯಾರು ನಾವು ಬಂತಾನೆ ಮಾಡಿರ್ತಕ್ಕಂಥದ್ದು.
ಬಿಲ್ಡಿಂಗ್ ನ ಮೇಲ್ಗಡೆ ಮೋಲ್ಡ್ ಹಾಕಿದ್ದಾರು ಕಾಂಗ್ರೆಸ್ನವ್ರು ಬಂತಾನೆ ಮಾಡಿರ್ತಕ್ಕಂಥದ್ದು. ಕೇವಲ ಇವತ್ತು ರಾಮನಗರ ಅನ್ನುವಂತ ಊರಿನ ಹೆಸರಿದೆ, ಆ ಹೆಸರು ಎಲ್ಲಿಗೂ ಹೋಗುದಿಲ್ಲ. ಅನಾವಶ್ಯಕ ಬಿಜೆಪಿಯವರು ರಹೀಮನ್ ಯಾಕೆ ನೆನ್ಸ್ಕೊಳ್ತೀರಾ ಅಥವಾ ರೆಹಮತುಲ್ಲಾ ಖಾನ್ ಯಾಕೆ ನೆನ್ಸ್ಕೊಳ್ತೀರಾ? ರಾಮನಗರ ಅನ್ನುವ ಹೆಸರು ರಾಮನಗರ ಅನ್ನುವಂತ ಜಿಲ್ಲಾಡಳಿತ ಕೇಳಿ. ಇವತ್ತು ಏನು ಗ್ರೇಟರ್ ಬೆಂಗಳೂರು ಅಥವಾ ಬ್ಯಾಂಗ್ಳೂರ್ ಸೌತ್ ಅಂತ ಮಾಡಿರ್ತಕ್ಕಂಥ ಉದ್ದೇಶ ಒಂದು ಆ ಜಿಲ್ಲೆಯ ಸಮಸ್ತ ಅಭಿವೃದ್ಧಿಗೋಸ್ಕರ ಒಂದು ಕಾಯಕಲ್ಪವನ್ನು ತೊಟ್ಟಿದೀವಿ. ಆ ಬೆಂಗಳೂರು ದಕ್ಷಿಣದ ಮನೆಮಗ, ಬೆಂಗಳೂರು ದಕ್ಷಿಣದ ಮನೆಮಗ ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವ್ರಿಗೆ ತನ್ನ ಮನೆಗೆ ಏನ್ ಮಾಡಬೇಕು, ತನ್ನ ಊರಿಗೆ ಏನ್ ಮಾಡಬೇಕು, ತನ್ನ ಜಿಲ್ಲೆಗೆ ಏನ್ ಮಾಡಬೇಕು ಅಂತ ಅವರಿಗೆ ಖಂಡಿತವಾಗ್ಲೂ ಗೊತ್ತಿದೆ. ಡೆಫಿನೆಟ್ಲಿ ಹಿ ವಿಲ್ ಡು ಸಮಥಿಂಗ್. ಅದು ಈ ಇತಿಹಾಸದ ಪುಟಗಳಲ್ಲಿ ಉಳಿಯುವಂತ ಕೆಲಸವನ್ನ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾರೆ. ಸತ್ಯವಾಣಿ ಮೇಡಮ್, ಈಗ ಎಸ್ ಸರ್, ಒಂದ್ ನಿಮಿಷ ಸರ್, ಬರ್ತೀನಿ ಸರ್, ದಯವಿಟ್ಟು ಮೇಡಮ್. ಈಗ ಹೇಳ್ತಾ ಇದ್ರು ಬೆಂಗಳೂರು ಹೆಸರು ಇದ್ರೆ ಮಾತ್ರ ಅಭಿವೃದ್ಧಿ ಆಗುತ್ತೆ ಎನ್ನುವುದಾಗಿ ಹೇಳ್ತಾ ಇದ್ರು. ಹಾಗಾದ್ರೆ ಹುಬ್ಬಳ್ಳಿ ಅಭಿವೃದ್ಧಿ ಆಗೋದು ಬೇಡವಾ? ಬೆಳಗಾವಿ ಅಭಿವೃದ್ಧಿ ಆಗೋದು ಬೇಡವಾ? ಮಂಗಳೂರು ಅಭಿವೃದ್ಧಿ ಆಗೋದು ಬೇಡವಾ? ಕಲಬುರಗಿ ಅಭಿವೃದ್ಧಿ ಆಗೋದು ಬೇಡವಾ? ಅವರೆಲ್ಲ ಐ ಆಮ್ ಫ್ರಮ್ ಹುಬ್ಬಳ್ಳಿ, ಐ ಆಮ್ ಫ್ರಮ್ ಮ್ಯಾಂಗ್ಳೂರ್, ಐ ಆಮ್ ಫ್ರಮ್ ಕಲಬುರಗಿ ಅಂತ ಹೇಳೋದು ಬೇಡವಾ? ಹಾಗಾದ್ರೆ ಸರ್, ನಾನು ನಮ್ಮ ಕಾಂಗ್ರೆಸ್ ವಕ್ತಾರರು ಹೇಳ್ತಾ ಇರೋದು ಕೇಳಿಸ್ಕೊಂಡೆ. ಅವ್ರೇನ್ ಗೊತ್ತಾ, ಬೆಂಗಳೂರು ಕರ್ನಾಟಕ ಅಂದ್ರೆ ಬೆಂಗಳೂರು ಹೆಸರು ಹೇಳ್ಬಿಟ್ರೆ ಸಾಕು ಉದ್ಧಾರ ಆಗ್ತೀವಿ ಅಂತ. ಬಟ್ ಬೆಂಗಳೂರು ಮಾನ ಮರ್ಯಾದೆ ಯಾವ ತರ ವಿದೇಶದಲ್ಲೆಲ್ಲ ಆಗಿದೆ ಅನ್ನೋದು ಸ್ವಲ್ಪ ಒಂದ್ಸಲ ಗಮನ ಹರಿಲಿ. ಒಂದು ಸಲ ಮನುಷ್ಯನಿಗೆ ಬೇಕಾಗಿರೋದು ಬೇಸಿಕ್ ನೀಡ್ ಕೊಡ್ಲಿಕ್ಕೆ ಇವರು ವಿಫಲರಾಗಿದ್ದಾರೆ. ಯಾಕೆಂದ್ರೆ ಬಿಜೆಪಿನ ಗೌರ್ಮೆಂಟ್ನ ಇವರು ಟೀಕಿಸ್ತಾ ಇದ್ರು, ಕಸ ಗಾರ್ಡನ್ ಸಿಟಿಯಿಂದ ಗಾರ್ಬೇಜ್ ಸಿಟಿ ಮಾಡಿದ್ದಾರೆ ಅಂತ. ಈಗ ಏನಾಗಿದೆ, ಈ ಕಸಕ್ಕೆ ದುಡ್ಡು, ಕಸ ತಗೊಳಕ್ಕೂ 15 ರೂಪಾಯಿ kg ಕೊಡಬೇಕು ದುಡ್ಡು. ಆ ಥರ ಪರಿಸ್ಥಿತಿ ಈಗ ಬಂದಿದೆ. ಅದು ಗಾರ್ಬೇಜ್ ಸಿಟಿ ಏನು ಚೇಂಜ್ ಆಗಿಲ್ಲ. ಇವ್ರು ಅದಕ್ಕೆ ಆನ್ಸರ್ ಹೇಳಬೇಕು. ವಾಟರ್ ಇಶ್ಯೂ ಸಾಲ್ವ್ ಆಗಿಲ್ಲ. ಮಳೆಗಾಲ ಬಂದರೆ ಫ್ಲಡ್ಡಿಂಗು, ಬೇಸಿಗೆಗಾಲ ಬಂದರೆ ವಾಟರ್ ಸ್ಕೇರ್ಸಿಟಿ. ಅದನ್ನು ವರ್ಲ್ಡ್ ಫೇಮಸ್ ಆಗಿಬಿಟ್ಟಿತ್ತು. 2000 ರೂಪಾಯಿ ಟ್ಯಾಂಕರು, 2500 ರೂಪಾಯಿ ಟ್ಯಾಂಕರು ಆಗಿಬಿಟ್ಟಿತ್ತು. ಆಮೇಲೆ ಮಳೆಗಾಲ ಬಂದರೆ ಈಗೇನಾಗಿದೆ ಅಂತ ವಿದೇಶದಲ್ಲೆಲ್ಲ ಊಬರ್ ಕಂಪನಿ ಒಂದು ವಾಟ್ಸಪ್ಪಲ್ಲಿ ಹಾಕಿದ್ರು, ಯಾವುದೋ ಅವ್ರದ್ದು ಆ್ಯಪಲ್ಲಿ ಬಿಟ್ಟಿದ್ರು, ಬೋಟ್ ಬೇಕಾದರೂ ಕೊಡ್ತೀವಿ ಅಂತ. ಪ್ರತಿಯೊಬ್ಬರು ಬೋಟ್ ತಗೊಳ್ಳೋ ಪರಿಸ್ಥಿತಿನೂ ಇದೆ. ಆ ಥರ ಪರಿಸ್ಥಿತಿ ಇರೋದು ಇವರು ತಿಳ್ಕೊಬೇಕಾಗತ್ತೆ. ನಾವು ಹೆಸರು ಚೇಂಜ್ ಮಾಡ್ತೀವಿ, ಇದು ರಾಜಕೀಯ ಜಟಾಪಟಿ ಅಷ್ಟೇ. ಈಗ ಕುಮಾರಸ್ವಾಮಿ ಮೇಲೆ ಏನೋ ಜಿದ್ದಿತ್ತು, ನನಗೆ ಅಧಿಕಾರ ಇದೆ, ನನಗಿಷ್ಟು ವೋಟ್ ಬಂದ್ಬಿಟ್ಟು ನನಗೆ ಏನ್ ಬೇಕಾದ್ರೂ ಚೇಂಜ್ ಮಾಡಬಹುದು, ಅದೇ ಇದರಲ್ಲಿ ಇವ್ರು ಮಾಡ್ತಾ ಇದ್ದಾರೆ ಹೊರತು ಅದನ್ನ ನನಗೆ ಜನರ ಕಲ್ಯಾಣಕ್ಕಾಗಿ ಮಾಡ್ತಾ ಇಲ್ಲ. ಜನಕ್ಕೆ ಬೇಕಾಗಿರೋದು ಏನು ಸರ್, ಬೇಸಿಕ್ ರೋಡ್ಸ್ ಬೇಕಾಗಿತ್ತು. ಇನ್ನೂ ಒಂದು ಹೇಳಕ್ ಇಷ್ಟಪಡ್ತೀನಿ, ಈಗ ಯಾರೋ ಒಬ್ಬ 50 ಲಕ್ಷ ರೂಪಾಯಿ BBMP ಮೇಲೆ ಕೇಸ್ ಹಾಕಿದ್ದಾರೆ. ನೀವು ಅದನ್ನ ಬಗ್ಗೆ ಗಮನ ಹರಿಸಬಹುದು. ಯಾಕೆಂದ್ರೆ ರಸ್ತೆನಲ್ಲಿ ಓಡಾಡಿ ಒಂದು ಸ್ಪೈನಲ್ ಕಾರ್ಡು ಮತ್ತೆ ಇದು ಕತ್ತು ನರಗಳೆಲ್ಲ ವೀಕ್ ಆಗಿದೆಯಂತೆ. ಹಾಸ್ಪಿಟಲ್ ಖರ್ಚು ಬಂದಿರೋದ್ರಿಂದ ಇದಕ್ಕೆ ಕಾರಣ ಏನಂದ್ರೆ ಬೆಂಗಳೂರಿನ ರಸ್ತೆಗಳು ಹದಗೆಟ್ಟಿರೋದಕ್ಕೆ ನನ್ನ ಹೆಲ್ತ್ ಹೀಗಾಗಿದೆ ಅಂತ ಕೇಸ್ ಹಾಕಿದ್ದಾರೆ. ಜನ ಒಬ್ಬರಲ್ಲ, 100 ಜನ ಕೇಸ್ ಹಾಕ್ಬೇಕಾಗುತ್ತೆ ಇನ್ಮೇಲೆ. ಯಾಕೆಂದ್ರೆ ಇವ್ರು ಕಾನೂನು ತಗೊಂಡು ಹೇಗೆ ಅಡ್ಡ ಕಟ್ಕೊಂಡು ಬಂದಿದಾರೋ ಸಾಮಾನ್ಯ ನಾಗರಿಕರಾಗಿ ನಾವು ಹೇಳ್ತಾ ಇದೀವಿ, ನೀವು ಸರಿ ಕೆಲಸ ಮಾಡಿಲ್ಲ ಅಂತ. ಈಗ ನಾವು ಅಲ್ಲಿ ಮಾಡಿದ್ವಿ ಇಲ್ಲಿ ಮಾಡಿದ್ವಿ ಅಂತಾರೆ. ಸ್ವಾಮಿ, ನಮ್ಮ ಕ್ಲಿನಿಕ್ ಬಗ್ಗೆ ನೋಡಿ, ನೀವು ಹಾಸ್ಪಿಟ್ಲ್ ಬಗ್ಗೆ ನೋಡಿ, ಆಯುಷ್ಮಾನ್ ಭಾರತದ ಬಗ್ಗೆ ನೋಡಿ. ಎಷ್ಟು ಜನ ಒಂದ್ಸಲ ಬಡವರು ಹಾಸ್ಪಿಟ್ಲಿಗೆ ಹೋಗಿ ನೋಡಿ, ಅವರು ಸಾಯ್ತಾ ಇದ್ದಾರೆ. ಯಾಕೆ ಗೊತ್ತಾ, ಒಂದು ಕಿಡ್ನಿ ಪ್ರಾಬ್ಲಮ್ ಬರಲಿ, ಒಂದು ಹೆಲ್ತ್ ಪ್ರಾಬ್ಲಮ್ ಬರಲಿ, ಲಕ್ಷಾಂತರ ರೂಪಾಯಿ ಕೊಡಬೇಕಾಗುತ್ತೆ. ಪ್ರೈವೇಟ್ ಸ್ಕೂಲ್ಸು ಯಾವ ಮಟ್ಟದಲ್ಲಿದೆ, ಗೌರ್ಮೆಂಟ್ ಸ್ಕೂಲ್ಸ್ ಯಾವ ಥರ ಇದೆ? ಈಗ ನಾನು ಒಂದು ಕೇಳಕ್ಕೆ ಇಷ್ಟಪಡ್ತೀನಿ, ಕೇಂದ್ರೀಯ ವಿದ್ಯಾಲಯ ಅಂದರೆ ಎಲ್ಲ ಎದ್ದು ಬಿದ್ದು ಸೇರಿಸ್ತಾರೆ. ಯಾಕೆ, KV ಸ್ಕೂಲ್ಸ್ ಅಂದರೆ ತುಂಬ ಚೆನ್ನಾಗಿರುತ್ತೆ, ಅದು ಗೌರ್ಮೆಂಟ್ ಸ್ಕೂಲ್ಸೇ ತಾನೆ. ಅದೇ ಥರ ಕರ್ನಾಟಕ ಗೌರ್ಮೆಂಟ್ ಸ್ಕೂಲ್ಸ್ ಇವ್ರು ಯಾಕೆ ಮಾದರಿ ಮಾಡಬಾರ್ದು? ಮಾಡಬೇಕಾಗಿತ್ತು ತಾನೆ ರೀ. ನೀವು ಕಟ್ಟಿದ್ದೀರಾ ಕರ್ನಾಟಕ? ನಾನು ಕೇಳ್ತಿರೋದು KV ಈಗ ಮಾಡ್ತಾ ಇದ್ದೀರಾ ಕೇಳಿ. ಎಷ್ಟು ಸರ್ಕಾರಿ ಶಾಲೆಗಳು ಕೇಳಿ, ನಾವು ಹೇಳೋದು ಕೇಳಿ. ಸ್ಕೂಲ್ಗಳನ್ನ ಮಾಡ್ತಾ ಇದೀವಿ, ಕೇಂದ್ರೀಯ ವಿದ್ಯಾಲಯ ನಾವು ಕೇಳಿ ಸರ್. ನೀವು ಯಾವಾಗ ಪ್ರಶ್ನೆ ಮಾಡ್ತಾ ಇದ್ದೀರಾ, ಬಹಳ ತಾಳ್ಮೆಯಿಂದ ಕೇಳ್ತಾ ಇದ್ದೀನಿ. ಕೇಂದ್ರ ಸರ್ಕಾರದ ಬಗ್ಗೆ ಒಂಚೂರು ಮಾತಾಡಿ. ಕೆರೆಕಟ್ಟೆ ಅಭಿವೃದ್ಧಿಗೆ 3000 ಕೋಟಿ ಕೊಡ್ತೀವಿ ಅಂದಿದ್ರು, ಕೊಟ್ರ? ಬೆಂಗಳೂರು ಪೆರಿಫಲ್ ರಿಂಗ್ ರೋಡ್ಗೆ 3000 ಕೊಡ್ತೀವಿ ಅಂದಿದ್ರು, ಕೊಟ್ರ? ನಮ್ಮ ತೆರಿಗೆ ಹಣ ಕೊಡ್ಬೇಕಿತ್ತಲ್ಲ, ಕೊಟ್ಟಿದಾರಾ? ಏನ್ ಮೇಡಮ್ ಇದು? ಸರ್, ನಾವು ಹೇಳ್ತಿರೋದು ಜನ ಸಾಮಾನ್ಯರಾಗಿ, ನೀವು ಸಾಮಾನ್ಯರು, ನಾವು ಸಾಮಾನ್ಯರು. ನೀವು ಪಾರ್ಟಿ ಪಕ್ಕಕ್ಕಿಡಿ. ರಸ್ತೆಯಲ್ಲಿ ಹೋದ್ರೆ ನಿಮ್ಗೂ ಗುಂಡಿ, ಅದೇ ಗುಂಡಿ, ಅದು ನಮಗೂ ಗುಂಡಿನೇ. ಹೌದಾ? ನೀರು ಬಂದ್ರೆ ನಿಮ್ಮನೆಗೂ ನುಗ್ಗುತ್ತೆ, ನಮ್ಮನೆಗೂ ನುಗ್ಗುತ್ತೆ. ಹೌದಲ್ವಾ? ಈಗ ನೆಕ್ಸ್ಟ್ ಕಾಯಿಲೆ ಬರುತ್ತೆ. ಯಾಕೆಂದ್ರೆ ಎಲ್ಲಾ ಕಡೆ ನೀರು ನುಗ್ಕೊಂಡಿರುತ್ತೆ, ಡೆಂಗು ಬರುತ್ತೆ. ಆ ಎಲ್ಲಾ ಕ್ಷೇತ್ರಗಳು ಇವತ್ತೇನೇನಾಗಿದೆ, ಎಲ್ಲ ಬಿಜೆಪಿ ಶಾಸಕರು ಅವ್ರು ಏನ್ ಮಾಡ್ತಾ ಇದ್ದಾರೆ ಪ್ರಶ್ನೆ ಮಾಡಿದ್ದೀರಾ? ಸರ್ಕಾರ ಯಾವ್ದಿರೋದು? ನಾವು ಅದಕ್ಕೆ ಏನ್ ಬೇಕೋ ಅಲ್ಲಿ ಹೋಗಿ. ನನ್ನ ಅರವಿಂದ ಲಿಂಬಾವಳಿ ಯಾವ ಪಕ್ಷದವ್ರು ಸರ್? ಏನ್ ಹೇಳಿದ್ರು? ಯಡಿಯೂರಪ್ಪನವ್ರ ಕಾಲದ ಯೋಜನೆಗಳಿಂದ ಇವತ್ತು ನಮ್ಮ ಕ್ಷೇತ್ರಗಳಿಂದಾಗಿದೆ ಅಂತ. ಅರವಿಂದ ಲಿಂಬಾವಳಿ
yes. ಬಿಜೆಪಿ ಪಕ್ಷದವರಲ್ವಾ? ನಾವು ಈಗ ಒಂದೇ ಮಾತು ಹೇಳ್ತೀವಿ ಸರ್, ಒಂದೇ ಒಂದ್ ನಿಮಿಷ ಕೊಡಿ. ನಾನು ಅದನ್ನೇ ಕೇಳ್ತಾ ಇರೋದು, ನೀವು ಬಿಜೆಪಿಯವರೇ ರೂಲಿಂಗ್ ಮಾಡ್ತಾ ಇರೋದು ಹೌದಾ? ಆದ್ರೆ ನೀವು ಸುಗ್ರೀವಾಜ್ಞೆ ಮಾಡೋದು ಕೆಪಾಸಿಟಿ ನಿಮ್ ಕೈಲಿದೆ. ಸುಗ್ರೀವಾಜ್ಞೆ ತಗೊಂಡ್ಬನ್ನಿ, ಯಾರ್ಯಾರು ಎಷ್ಟೆಷ್ಟು ಎನ್ಕ್ರೋಚ್ ಮಾಡ್ಕೊಂಡಿದ್ರೆ ತೆಗೆದು ಬಿಸಾಕಿ. ಯಾಕೆ ತೆಗಿಲಿಕ್ಕೆ ಆಗಲ್ಲ? ನೀವು ತೆಗೆದು ಬಿಸಾಕಿ ಸರ್. ಈಗ ಬರೀ ಕಣ್ಣೊರ್ಸೋ ತಂತ್ರಗಳು, ಹಾಲು ಬ್ರೆಡ್ ಕೊಟ್ಟು ಕೈ ತೊಳ್ಕೊಂತಿದ್ದಾರೆ ಎರಡು ಪಾರ್ಟಿಗಳು. ನಾವು ಅದನ್ನೇ ಕೇಳ್ತಾ ಇರೋದು, ಯಾಕೆ ಕಣ್ಣು ಒರೆಸೋದು ತಂತ್ರನೇ ಬೇಡ. ನೀವು ಇದನ್ನ ಫ್ಲಡ್ಡಿಂಗ್ ಇಶ್ಯೂ ಸಾಲ್ವ್ ಮಾಡಿ, ರಾಮನಗರ ಮಾಡಿ. ಈಗಿನೇನಾಗುತ್ತೆ, ನೆಕ್ಸ್ಟ್ ಮೈಸೂರು ತನಕ ಹೋಗ್ಬಿಡ್ತೀರಾ. ಮೈಸೂರು ಅಂತ ಹೇಳಿದ್ರೆ ಹೆಮ್ಮೆ ಅಂತ ಇತ್ತು, ಈಗ ಬೇಡ ಬೆಂಗಳೂರು ಅಂದ್ರೇನೆ ಹೆಮ್ಮೆನಾ ಹೇಳಿ? ಒಟ್ಟು 4600 ನಾನು ಬರ್ತೀನಿ. ಗಮನಿಸ್ತಾ ಇರ್ಬೋದು, ರಾಮನಗರ ರಾಜಕೀಯ ಅಥವಾ ಜಟಾಪಟಿ ಎಷ್ಟರ ಮಟ್ಟಿಗೆ ನಡೀತಾ ಇದೆ ಅಂತೇಳಿ ಸಾಕಷ್ಟು ವಿಚಾರಗಳ ಕುರಿತು ನಾವು ಆಗ್ಲಿಂದ ಚರ್ಚೆಯನ್ನ ಮಾಡ್ತಾ ಇದ್ವಿ. ಬಿಜೆಪಿ ವಕ್ತಾರರಾಗಿರುವಂಥ ರುದ್ರದೇವ್ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಈಗ ರಾಮನಗರದ ಹೆಸರು ಬೆಂಗಳೂರು ದಕ್ಷಿಣ ಜಿಲ್ಲೆ ಆಗಿ ಬದಲಾವಣೆ ಆಗೋದ್ರಿಂದ ಅಲ್ಲಿ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳಾಗತ್ತೆ ಅನ್ನುವಂಥದ್ದಾಗಿ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ. ಅಭಿವೃದ್ಧಿ ಆಗೋದಾದ್ರೆ ಆಗ್ಲಿ, ತಪ್ಪೇನು ಅದರಲ್ಲಿ ಅಂತೇಳಿ. ಸರ್ ನೋಡಿ ಸರ್, ಅಭಿವೃದ್ಧಿಗೆ ಬಿಜೆಪಿ ಯಾವತ್ತೂ ಅಡ್ಡಗಾಲ ಹಾಕೋದಿಲ್ಲ. ಒಂದು ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ ಸರ್, ದಯಮಾಡಿ ಇಲ್ಲಿ ಕೊಡ್ತಿರ್ತಕ್ಕಂಥ ನಮ್ಮ ಸ್ನೇಹಿತರು ಮಾಧ್ಯಮದ ಮೂಲಕ ಜನತೆಗೆ ಸಂದೇಶ ಕೊಡ್ಲಿಕ್ಕೆ ಇಷ್ಟ ಪಡ್ತೀನಿ. ಯಾರು ಅಭಿವೃದ್ಧಿ ವಿಚಾರದಲ್ಲಿ ಚಕಾರ ಹತ್ತೋದಿಲ್ಲ. ಅಭಿವೃದ್ಧಿ ಮಾಡ್ಲಿ ಸರ್, ನಾವು ಸಹಕಾರ ಕೊಡ್ತೀವಿ, ಶಾಸಕರು ಇರ್ಬೋದು, ಮಂತ್ರಿಗಳಿಗೆ. ಆದ್ರೆ ಬೆಂಗಳೂರು ದಕ್ಷಿಣ ಅಂತಕ್ಕಂತ ಹೆಸರು ಮಾಡಿದ್ದಕ್ಕೆ ರಾಮನಗರ ಜಿಲ್ಲೆ ಅಭಿವೃದ್ಧಿ ಆಯ್ತದೆ ಅಂತ ಯಾವ ಕನಸಲ್ಲಿ ಕಾಣ್ತೀರಿ ಸರ್ ನೀವು? ಅಂದ್ರೆ ಯಾವ ರೀತಿ ಅಭಿವೃದ್ಧಿ ಆಗ್ತದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಸರ್. ಈಗ ಸಂಬಂಧಪಟ್ಟಂತೆ ಈ ಆಸ್ತಿಗಳನ್ನ ಬೇನಾಮಿ ಆಸ್ತಿಗಳು ಮಾಡಿರ್ತಕ್ಕಂಥದ್ದು 100 ಎಕರೆ ಇದೆ. ಉದಾಹರಣೆ ಕೇಳಿದ್ರು ನಮ್ಮ ಸ್ನೇಹಿತರು ಕೊಡ್ತೀನಿ. 100 ಎಕರೆ ಮಾಡಿರ್ತಕ್ಕಂಥ ಉದಾಹರಣೆ ಕೊಡ್ತೀನಿ. ಬಿಡದಿಯಲ್ಲಿ, ಕನಕಪುರದಲ್ಲಿ, ಅದೇ ಹಾರೋಹಳ್ಳಿಯಲ್ಲಿ ಈ ಆಸ್ತಿಗೆ ತ್ರಿಗುಣ ಬೆಲೆ ಬರಬೇಕು ಅನ್ನೋದಾದ್ರೆ ಸರ್ಕಾರ ಇದನ್ನೆಲ್ಲ ಅಕ್ವೈರ್ ಮಾಡುವಂತ ಸ್ಥಿತಿ ನಿರ್ಮಾಣ ಮಾಡತಕ್ಕಂತ ಯಾವ್ದಾರ ಒಂದು ಯೋಜನೆ ತರಬೇಕು ಅನ್ನತಕ್ಕಂಥದ್ದು ಈ ಒಂದು ರಾಜಕೀಯದಲ್ಲಿ ಇರಬಹುದು. ಎರಡನೇದಾಗಿ ಸಂಬಂಧಪಟ್ಟಂತೆ ಬೆಂಗಳೂರು ದಕ್ಷಿಣ ಅಂದೇಟ್ಗೆನೆ ಕೆಲವು ಮಿಕಗಳು ಅಂತಾರೆ ಹಳ್ಳಿ ಭಾಷೆಯಲ್ಲಿ. ಈ ಮಿಕಗಳು ಬೆಂಗಳೂರು ದಕ್ಷಿಣ ಈ ರೇಟಿಗೆ ಸಿಗ್ತಾ ಇದೆಯಾ, ನಾನೊಂದು 5 ಎಕರೆ ಮಾಡೋಣ, ನಾನು 10 ಎಕರೆ ಮಾಡೋಣ, ನಾನೊಂದೇನೋ ಪ್ರಾಜೆಕ್ಟ್ ಮಾಡೋಣ ಅನ್ನೋ ಲೆಕ್ಕಾಚಾರದಲ್ಲಿ ಇಳಿತಾರೆ. ಜನಗಳಿಗೆ ಕಣ್ಣಿಗೆ ಬಟ್ಟೆ ಕಟ್ಟಿ ಅವ್ರಿಗೆಲ್ಲರಿಗೂ ಜೇಬ್ನಲ್ಲಿ ಇರೋದು, ಅವ್ರ ಅಕೌಂಟ್ ಅಲ್ಲಿ ಇರೋ ದುಡ್ಡನ್ನ ಈ ಏನ್ ಅತಿಕ್ರಮವಾಗಿ ಸಂಬಂಧಪಟ್ಟಂತೆ ಬೇನಾಮಿ ಆಸ್ತಿ ಮಾಡಿದ್ದಾರೆ, ಆ ಬೇನಾಮಿ ಆಸ್ತಿ ಮಾಡಿರೋರಿಗೆ ಅವಕಾಶ ಕಲ್ಪಿಸಿಕೊಡುವ ಉದ್ದೇಶದಿಂದ ಬೆಂಗಳೂರು ದಕ್ಷಿಣ ಅನ್ನತಕ್ಕಂತ ಕಿರೀಟವನ್ನ ಮೇಲಿಟ್ಟು ಇಲ್ಲಿರತಕ್ಕಂತ ರಾಮನಗರದ ರೈತರನ್ನ ಒಕ್ಕಲೆಬ್ಸೋ ಕೆಲಸ ಮಾಡ್ತಾ ಇದ್ದಾರೆ. ಬೆಂಗಳೂರು ಅಂತ ಹೆಸರು ಬದಲಾಯಿಸಿದ್ದೇನೆ ಎಲ್ಲಾ ಬದಲಾಗ್ತದೆ ಅನ್ನೋದಾಗಿದ್ರೆ ನೋಡಿ ಸರ್, ಎಕ್ಸಾಂಪಲ್ ಒಂದೇ ಒಂದು ಕೊಡ್ತೀನಿ. ದಬಾಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾ ಬಹಳ ಅತ್ಯುತ್ತಮವಾಗಿದೆ. ಹೇಗಿದೆ ಸರ್ ಇನ್ಫ್ರಾಸ್ಟ್ರಕ್ಚರ್ ಹೇಗಿದೆ? ಅಲ್ಲಿ ಬೆಂಗಳೂರು ಅಂತ ಮಾಡದೇಟ್ಗೆನೆ ಅಥವಾ ಬೇರೆ ಇನ್ನೊಂದು ಹೆಸರು ಮಾಡಿದೇಟ್ಗೆನೆ ಡೆವಲಪ್ಮೆಂಟ್ ಆಗ್ಲಿಲ್ಲ. ಈ ರೀತಿ ಡೆವಲಪ್ಮೆಂಟ್ ಕೊಟ್ಟು ಕಾರ್ಖಾನೆಗಳು ತಂದು ಆರ್ಥಿಕ ವ್ಯವಸ್ಥೆ GDP ಮೇಲೆ ಹೇಳೋ ತರದಲ್ಲಿ, ಉದ್ಯೋಗ ಸೃಷ್ಟಿಯಾಗೋ ತರದಲ್ಲಿ ಹೆಚ್ಚು ಗಮನ ಹರಿಸಿ, ರಾಮನಗರದಲ್ಲಿ ಒಂದು ಮೆಡಿಕಲ್ ಕಾಲೇಜ್ ತಂದು ರಸ್ತೆ ಅಭಿವೃದ್ಧಿ ಮಾಡಿಸಿ, ರಾಮನಗರದಲ್ಲಿ ಹೆಜ್ಜೆ ಮಡಗ್ಲಿಕ್ಕೆ ಜಾಗಗಳಾಗದೇ ಇರೋ ಮಟ್ಟಕ್ಕೆ ಯಾರು ಹೇಳ್ತಾ ಇದ್ರು, ಸ್ನೇಹಿತರು ಮಾತಾಡ್ತಾ ಇದ್ರು ಮೇಡಮ್ ಅವರು, ಗುಂಡಿ ಸರ್ ಇತ್ತಿಂದ ಹೋಗಿ ಹತ್ತಿಂದ ಬರೋಷ್ಟೊಳಗಡೆ ಆ ಗಾಡಿಗಳು ರಿಪೇರಿ ಬರೋದಿಂದ ಹೇಳ್ಬೋದು, ಮನುಷ್ಯನ್ ಬಾಡಿ ರಿಪೇರಿ ಬರೋ ಗಂಟನು ಆಗ್ತಾ ಇದೆ. ಸತ್ಯ ಇದು. ಯಾವ್ದೋ ಹೇಳ್ತಾ ಇದ್ರು ಸ್ನೇಹಿತರು, ಯಾರನ್ನೋ ನೋಡ್ಕೊಂಡು ಗಾಡಿ ಓಡಿಸ್ತಾರೆ. ಇಲ್ಲ, ನಾವ್ ಆ ಗುಂಡಿನೇ ನೋಡ್ಕೊಂಡಿದ್ರು ನೀರ್ ಮಳೆ ಬಂದಾಗ ಆ ಗುಂಡಿ 1 ಇಂಚ್ ಇದೆಯಾ, 2 ಇಂಚ್ ಇದೆಯಾ, ಅರ್ಧ ಅಡಿ ಇದೆಯಾ ಅಂತ ಗೊತ್ತಾಗಲ್ಲ. ಆ ಸಂದರ್ಭದಲ್ಲಿ ಬ್ಯಾಲೆನ್ಸ್ ಇಲ್ದೇ ಇರೋರು ನಾನು ಬೀಳ್ಬೋದು, ಮೇಡಮ್ ಅವರು ಬೀಳ್ಬೋದು, ನಮ್ ಕಾಂಗ್ರೆಸ್ ವಕ್ತಾರರು ಬೀಳ್ಬೋದು. ಅದು ಅನುಭವಿಸೋನಿಗೆ ಗೊತ್ತಾಗಿರ್ತದೆ. ಯಾರನ್ನು ಗೆಲ್ಲಿ ಮಾಡೋ ಉದ್ದೇಶ ಇಲ್ಲ ಇಲ್ಲಿ. ಆದ್ರೆ ನಾನು ಹೇಳೋದು, ಈಗ ಬೆಂಗಳೂರು 2025 ಇವತ್ತು ಅಷ್ಟು ವರ್ಷದಿಂದ ಆ ಒಂದು ಒತ್ತಡ ಇತ್ತು. ಏನ್ ಉದಾಹರಣೆಗೆ ಹೊಸಕೋಟೆ, ದೊಡ್ಡಬಳ್ಳಾಪುರ, ರಾಮನಗರ, ಕನಕಪುರ, ಚನ್ನಪಟ್ಟಣ, ನೆಲಮಂಗಲ, ಮಾಗಡಿ, ದೇವನಹಳ್ಳಿ, ಇವತ್ತು ಏರ್ಪೋರ್ಟ್ ಇರೋ ಗಂಟನು ಬೆಂಗಳೂರು ಗ್ರಾಮಾಂತರನೇ ಇತ್ತು. ಅದನ್ನ ವಿಭಾಗ ಮಾಡಿ ಅಲ್ಲಿನ ಜನಗಳಿಗೆ ಕೆಲಸ ಕಾರ್ಯಗಳಾಗಬೇಕು. ರೈತರುಗಳು ದಿನ ಬೆಂಗಳೂರಿಗೆ ಒಂದು DC ಆಫೀಸ್ಗೆ ಹೋಗ್ಬೇಕು ಅಂದ್ರೆ ಹೋಗಕ್ಕಾಗುದಿಲ್ಲ, ಕೋರ್ಟ್ಗೆ ಹೋಗ್ಬೇಕು ಅಂದ್ರೆ ಹೋಗಕ್ಕಾಗಲ್ಲ ಅನ್ನೋ ಒತ್ತಡದಿಂದ ನಾನೇನ್ ಕುಮಾರಸ್ವಾಮಿ ಅವ್ರನ್ನ ಬೆಂಬಲವಾಗಿ ಮಾತಾಡ್ತಲ್ಲ, ವಾಸ್ತವತೆ ಮಾತಾಡ್ತಾ ಇದ್ದೀನಿ. ಆ ಒಂದು 8 ತಾಲೂಕಿನಲ್ಲಿಂದನೂ ಆ ಬೆಂಗಳೂರು ಬರ್ಬೇಕು ಅಂದ್ರೆ ಆ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ, ಈ ಟ್ರಾಫಿಕ್, ಇವನ್ನೆಲ್ಲ ಗಮನಿಸಿ ವಿಭಾಗ ಮಾಡಿದ್ರು. ಆದ್ರೆ ವಿಭಾಗ ಮಾಡಿರ್ತಕ್ಕಂಥದ್ದು ರಾಮನಗರ ಅನ್ನತಕ್ಕಂಥ ಒಂದು ಕ್ಷೇತ್ರ ಏನಿತ್ತು, ಆ ಕ್ಷೇತ್ರಕ್ಕೆ ಜಿಲ್ಲೆ ಮಾಡಿದ್ರು. ಆದ್ರೆ ಆ ರಾಮನಗರ ಜಿಲ್ಲೆ ಇರ್ತಕ್ಕಂಥದ್ದು 4 ತಾಲೂಕನ್ನು ಬಿಟ್ಟು ಬೆಂಗಳೂರು ದಕ್ಷಿಣ ಅಂತ ಮಾಡ್ತೀನಿ ಅಂದ್ರೆ ಆ ಬೆಂಗಳೂರನ್ನ ಹೆಸರು ಸೇರಿಸೋದ್ರಿಂದ ಏನಾದ್ರೂ ಅಭಿವೃದ್ಧಿ ಆಗ್ತದ ಅಂತಕ್ಕಂಥದ್ದು ಯಕ್ಷ ಪ್ರಶ್ನೆ ಸರ್. ನನ್ಗನ್ಸೋದು ಬೇನಾಮಿ ಆಸ್ತಿ ಅವ್ರಿಗೆ ಈ ಒಂದು ಚಾಲೆಂಜ್ ಆಗಿ ದುಡ್ಡು ಮಾಡ್ಕೊಳ್ಳಿಕ್ಕೆ ಈ ಒಂದು ಯೋಜನೆ ಜಾರಿಗೆ ತರ್ತಾ ಇದ್ದಾರೆ. ಯಾರ್ಯಾರು ಎಷ್ಟೆಷ್ಟಿದೆ ಅಂತ ಹೇಳಿ ಅವ್ರವ್ರಿಗೆ ಗೊತ್ತು. ಆದ್ರೆ ಒಂದು ಕೆಲವು ಉದಾಹರಣೆಗಳ ಕೊಡಿ ಅಂದ್ರೆ ನಾನ್ ತಯಾರಿದ್ದೀನಿ, ರೆಕಾರ್ಡ್ ಸಮೇತ ಇದ್ದೀನಿ, ಕೊಡ್ತೀನಿ. ರೈತರು ಬೀದಿಗಿಳಿದಿದ್ದಾರೆ. ದಯಮಾಡಿ ಬೆಂಗಳೂರು ದಕ್ಷಿಣ ಅಂತ ಅನ್ನೋಂತಕ್ಕಂಥದ್ರಿಂದನೇ ಏನು ಡೆವಲಪ್ಮೆಂಟ್ ಆಗಲ್ಲ. ಆ ಭ್ರಮೆಯಿಂದ ಈಚೆಗೆ ಬನ್ನಿ, ಅಭಿವೃದ್ಧಿ ಮಾಡಿ, ಕ್ಷೇತ್ರದಲ್ಲಿ ಕಾರ್ಖಾನೆಗಳು ತನ್ನಿ ದಯವಿಟ್ಟು. ಎಸ್ ಸರ್, ಎಸ್.
ದರ್ಶನ್ ಅವರೇ, ಬೆಂಗಳೂರು ಬೆಳೀತಾ ಇದೆ, ನಿಜಕ್ಕೂ ಕೂಡ ಮೆಚ್ಚುವಂತ ಕೆಲಸ. IT ಸಿಟಿ, ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ ಅಂತ ನಮ್ಮ ಬೆಂಗಳೂರನ್ನ ಕರೆಯುವಾಗ ನಮ್ಮೆಲ್ಲರಿಗೂ ಕೂಡ ನಿಜಕ್ಕೂ ಕೂಡ ಖುಷಿ ಆಗುತ್ತೆ. ಬೆಂಗಳೂರು ಅಭಿವೃದ್ಧಿ ಹೊಂದಬೇಕು, ಆದ್ರೆ ಅದರ ವ್ಯಾಪ್ತಿ ಎಲ್ಲಿ ತನಕ ವಿಸ್ತರಣೆ ಆಗ್ತಾ ಹೋಗುತ್ತೆ ಅಂತೇಳಿ. ಇತ್ತ ರಾಮನಗರ ಸೇರಿಸ್ಕೊಂಡ್ರೆ ಈಗ ತುಮಕೂರು, ಇತ್ತ ಕೋಲಾರ ಇದೆ, ಹೀಗೆ ಬೆಳಿತಾನೆ ಹೋಗುತ್ತೆ ಹೇಗೆ ಸರ್? ಇಲ್ಲ, ಸೊ ಈಗ ಸದ್ಯಕ್ಕೆ ಏನು ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಅಂತ ಮಾಡಿರ್ತಕ್ಕಂಥದ್ದು. ಇಲ್ಲಿ ಯಾರನ್ನೂ ಒಕ್ಕಲಿಪಿಸುವಂತ ಕೆಲಸನೂ ಇಲ್ಲ, ಎಂಥದೂ ಇಲ್ಲ, ಅನಾವಶ್ಯಕ ಭಯ ಹುಟ್ಟಿಸುವಂತ ಕೆಲಸ ಆಗಬಾರ್ದು. ಇನ್ನೊಂದು ಬೇನಾಮಿ ಅಂತಂದ್ರು, ಅದು ಯಾವ ಬೇನಾಮಿ ಅಂತಂದ್ರೆ ದಾಖಲೆ ಇಟ್ಬಿಟ್ಟು ಮಾತಾಡ್ಲಿ. ನಾನು ಇಡ್ತೀನಿ ಬಿಡದಿ ಬೇನಾಮಿ 14 ಎಕರೆ ಕೇಸ್ ನಡೀತಾ ಇದೆ. ಬಿಡದಿ ಬೇನಾಮಿ ನಾನು ಇಡ್ತೀನಿ, ಪಡುವಾಲಿಪ್ಪದ್ ನಾನು ಇಡ್ತೀನಿ ಬೇಕಿದ್ರೆ 87 ಎಕರೆ. ಆದ್ರೆ ಅನಾವಶ್ಯಕ ಈ ರೀತಿ ಜನಗಳ ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಬಿಜೆಪಿ ವಕ್ತಾರರು ಮಾಡಬಾರ್ದು. ರೈತರು ಎಲ್ಲಿಗೂ ಒಕ್ಕಲಿಪ್ಪುದಿಲ್ಲ. ಮತ್ತೆ ಇನ್ನೊಂದು ವಿಚಾರ ಹೇಳಿದ್ರು, ಏನು ಬೆಂಗಳೂರಲ್ಲಿ ಟ್ರಾಫಿಕ್ ಅಲ್ಲಿ ಬಂದು ದಯವಿಟ್ಟು ರುದ್ರದೇವ್ ಅವರೇ, ದಯವಿಟ್ಟು ಆರೋಪ ಆಪಾದನೆಯನ್ನು ತಾಳ್ಮೆಯಿಂದ ಕೇಳಿದ್ದೀನಿ ಸ್ವಾಮಿ. ಇವತ್ತು ಮಾನ್ಯ DK ಶಿವಕುಮಾರ್ ಅವರು ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ, ಜಿಲ್ಲಾ ಏನು ಆಡಳಿತ ಅಥವಾ ಏನು ಕಚೇರಿಗಳಿದೆ ಅದೆಲ್ಲೂ ಅದಕ್ಕೆ ಟೈರ್ ಹಾಕ್ಬಿಟ್ಟು ಏನಾದ್ರು ಬೆಂಗಳೂರಿಗೆ ಬಂದು ನಿಲ್ಲಿಸ್ತಾರ? ಅಲ್ಲಿ DC ಆಫೀಸ್ ಇದೆ ಅಥವಾ ಅಗ್ನಿಶಾಮಕ ಅಲ್ಲ, ಬೆಂಗಳೂರಿನಲ್ಲಿ ಹೇಳಿತಿದ್ದೀರಲ್ಲ ಅಂತೇಳಿ. ಸೊ ಇವತ್ತು ರಾಮನಗರ ಅಂತ ಹೆಸರು ಚೇಂಜ್ ಮಾಡಿದ್ರು, ಹೊಸ ಜಿಲ್ಲೆನೇ ಸೃಷ್ಟಿ ಮಾಡಿದ್ರು. ಇವತ್ತು ಒಂದು ಯೂನಿವರ್ಸಿಟಿ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು. ಇವತ್ತು ಮೆಡಿಕಲ್ ಕಾಲೇಜ್ ಬಗ್ಗೆ ಬಹಳ ರುದ್ರಮೂರ್ತಿ ಅವರು ಮಾತಾಡ್ತಿರಲ್ಲ ಸ್ವಾಮಿ. ನಿಮ್ಮ ಸುಧಾಕರ ಅಂದ್ರೆ ಚಿಕ್ಕಬಳ್ಳಾಪುರದ MP ಅವರು ಇದೇ ರಾಮನಗರಕ್ಕೆ ಸ್ಯಾಂಕ್ಷನ್ ಆಗಿದ್ನ ಅಲ್ಲಿಗೆ ತಾಂಡೋದ್ರಲ್ವಾ? ಎಸ್, ನಮಗೆ ಬದ್ಧತೆ ಇದೆ. ಅಲ್ಲಿಗೊಂದು ಯೂನಿವರ್ಸಿಟಿ ಮಾಡಬೇಕು, ಅಲ್ಲಿಗೊಂದು ಮೆಡಿಕಲ್ ಕಾಲೇಜ್ ತಗೊಂಡು ಹೋಗ್ಬೇಕು, ಅಲ್ಲೊಂದು ಇಂಜಿನಿಯರಿಂಗ್ ಕಾಲೇಜ್ ಮಾಡಬೇಕು, ಅಲ್ಲೊಂದು ಪಾಲಿಟೆಕ್ನಿಕ್ ಕಾಲೇಜ್ ಮಾಡಬೇಕು, ಅನೇಕ ಕನಸುಗಳು. ಹಾಗೆ ಒಂದು ಇಂಡಸ್ಟ್ರಿಯಲ್ ಕಾರಿಡಾರ್ ಮಾಡಬೇಕು. ಮತ್ತೆ ಇವಾಗ ಬಹಳ ಚರ್ಚೆ ನಡೀತಾ ಇದೆ ಒಂದು ಏರ್ಪೋರ್ಟ್ ವಿಚಾರವಾಗಿ. ಗೊತ್ತಿಲ್ಲ, ಏರ್ಪೋರ್ಟ್ಗೆ ಅದು 80 ಕಿಲೋಮೀಟರ್ ಏನೋ ಅದೊಂದು ಡಿಸ್ಟೆನ್ಸ್ ಇರಬೇಕಂತ, ಒಂದು ಏರ್ಪೋರ್ಟ್ ಇಂದ ಮತ್ತೊಂದು ಏರ್ಪೋರ್ಟ್ಗೆ. ಇಟ್ ಮೇ ಬಿ ಶಿರಾದಲ್ಲಿ, ಇಟ್ ಮೇ ಬಿ ಕುಣಿಗಲ್ಲು, ಇಟ್ ಮೇ ಬಿ ಏನೋ ಬೆಂಗಳೂರು ದಕ್ಷಿಣ ಜಿಲ್ಲೆನಲ್ಲೇ ಆಗಿರ್ಬೋದು, ಎಲ್ಲ ಆಗಲಿ, ವಾಟ್ ಎವರ್. ಅದು ನಮ್ಮ ಕರ್ನಾಟಕಕ್ಕೆ ಒಂದು ಆಸ್ತಿಯಾಗಿ ಸಿಗುವಂಥದ್ದು. ಆದ್ರೆ ಹೀಗೆ ಅನೇಕ ಕಾರ್ಯಕ್ರಮಗಳನ್ನ, ಯೋಜನೆಗಳನ್ನ ಮುಂದಕ್ಕೆ ಇಟ್ಕೊಂಡು ನೋಡ್ಬೇಕು ಹೋದಾಗ ನಾನು ಆಯ್ತು ಸರ್, ನೀವು ಕುಮಾರಸ್ವಾಮಿ ಪರವಾಗಿ ಮಾತಾಡ್ತಾ ಇಲ್ಲ, ನೀವು ಬಿಜೆಪಿ ವಕ್ತಾರರಾಗೇ ಮಾತಾಡ್ತಾ ಇದ್ದೀರಾ. ಆದ್ರೆ NDA ನಲ್ಲಿ ಕುಮಾರಣ್ಣ ಇದಾರಲ್ಲ, ಕುಮಾರಣ್ಣ ಇವತ್ತು ಆಯ್ತು ನಾನು ಇಂಡಸ್ಟ್ರಿ ಬಗ್ಗೆ ಎಲ್ಲ ಹೇಳ್ತಿದ್ದೀನಿ, ನಮಗೊಂದು ಕನಸಿದೆ ಅಂತೇಳಿ ಇವತ್ತು ಸೆಂಟ್ರಲ್ ಕೈಗಾರಿಕಾ, ಅದು ಭಾರಿ ಉಕ್ಕು ಕೈಗಾರಿಕಾ ಸಚಿವರಾದ್ರಲ್ಲ ಸರ್. ಕೊನೆ ಪಕ್ಷ ಸರ್, ಅವರು ಇಡೀ ಕರ್ನಾಟಕಕ್ಕೆ ಏನ್ ಕೊಡ್ತಾರೋ ಬಿಡ್ತಾರೋ, ಅಲ್ಲಿ ಜನ ಅನ್ನ ಹಾಕಿದ್ದಾರೆ, ಅಲ್ಲಿ ಜನ ಮತ ಹಾಕಿದ್ದಾರೆ, ಅಲ್ಲಿ ಜನ ಭವಿಷ್ಯ ಕೊಟ್ಟಿದ್ದಾರೆ ಕುಮಾರಣ್ಣ ಅವರಿಗೆ, ಅವ್ರ ಧರ್ಮಪತ್ನಿ ಅವರಿಗೆ, ಮಗನ್ಗೂ ಒಂದು ಆಟ ಆಡೋದಕ್ಕೊಂದು ಅವಕಾಶ ಕೊಟ್ಟಿದ್ರು. ಅವ್ರು ಹುಡುಗಾಟ ಆಡಿದ್ರು ಅಥವಾ ಚುನಾವಣಾ ಆಟ ಆಡಿದ್ರು ಒಂದು ಗೊತ್ತಿಲ್ಲ, ಆದ್ರೆ ಸೋತು ಹೋಗಿದ್ದಾರೆ. ಇವತ್ತು ಒಂದು ಉದ್ಯೋಗವನ್ನ ರಾಮನಗರದಲ್ಲಿ ಸೃಷ್ಟಿ ಮಾಡಿದ್ರೆ, ಒಂದು ಕೈಗಾರಿಕೆಯನ್ನ ರಾಮನಗರದಲ್ಲಿ ಸೃಷ್ಟಿ ಮಾಡಿದ್ರೆ ಆಯ್ತು, ರಾಮನಗರ ಮರ್ತಾಗಿದೆ, ಅವ್ರು ಇನ್ನು ಆ ಕಡೆ ತಲೆ ಹಾಕಲ್ಲ. ಮಂಡ್ಯದಲ್ಲಾದ್ರೂ ಏನಾದ್ರೂ ಮಾಡಿದ್ದೀರಾ ಸರ್? ಕೊನೆ ಪಕ್ಷ ಮೈ ಶುಗರ್ಸ್, ಮಂಡ್ಯ ಮೈ ಶುಗರ್ಸ್ಗೆ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ 50 ಕೋಟಿ ರೂಪಾಯಿ. ಕುಮಾರಣ್ಣ ಏನಾದ್ರೂ ಕೊಟ್ಟಿದ್ದಾರಾ? ಇವತ್ತು ಬಿಜೆಪಿನವರು ರಾಮನಗರ ಜಿಲ್ಲಾ ವಿಚಾರದಲ್ಲಿ ಅನೇಕ ವಿಷಯಗಳನ್ನ ಹೇಳಿದ್ರು ಸಮೇತ ಜನಗಳು ಯಾರು ಆತಂಕ ಪಡುವಂತ ವಿಷಯ ಇಲ್ಲ. ನಿಮ್ಮ ಕಚೇರಿಗಳು ಅಲ್ಲೇ ಇರ್ತದೆ. ರಾಮನಗರ ಅನ್ನುವಂತ ಊರಿನ ಹೆಸರು ಯಾವತ್ತೂ ಬದಲಾವಣೆ ಆಗೋದಿಲ್ಲ. ಯಾವ ರೈತರನ್ನು ಒಕ್ಕಲೆಬ್ಬಿಸುವುದಿಲ್ಲ ಸರ್. ಇವತ್ತು DK ಶಿವಕುಮಾರ್ ಅವರು ಮನೆ ಮಗ, ತನ್ನ ಊರನ್ನ ಕಾಪಾಡ್ತಾರೆ, ತನ್ನ ಜನರನ್ನ ಕಾಪಾಡ್ತಾರೆ, ತಮ್ಮ ರೈತರನ್ನ ಕಾಪಾಡ್ತಾರೆ. ಅವರಿಗೆ ಪ್ರಶ್ನೆ ಮಾಡಿದ್ರೆ ಉತ್ತರ ಕೊಡೋದಕ್ಕೆ ನಾಳೆ ಬೆಳಿಗ್ಗೆ ಇದೇ ರಾಮನಗರ, ಬಿಡದಿ, ಚನ್ನಪಟ್ಟಣ, ಕನಕಪುರದಲ್ಲಿ DK ಶಿವಕುಮಾರ್ ಇರ್ತಾರೆ. ಬಿಜೆಪಿ ನಾಯಕರು ಯಾರು ಇರ್ತಾರೆ? ಬಿಜೆಪಿ ನಾಯಕರು ಯಾರಿದ್ದಾರೆ? ಇದೇ ಅಶೋಕಣ್ಣ ಹೋಗಿದ್ರು, ಸಾಮ್ರಾಟ್ರು ಯುದ್ಧ ಮಾಡ್ತೀನಿ DK ಶಿವಕುಮಾರ್ ಅವ್ರ ಮುಂದೆ ಅಂತ ಹೇಳ್ಬಿಟ್ಟು ಕನಕಪುರಕ್ಕೆ ಠೇವಣಿ ಕಳ್ಕೊಂಡ್ಬಿಟ್ಟು ಬಂದಿದ್ದಾರೆ. ಅಂದ್ರೆ ಬಿಜೆಪಿಯನ್ನು ಅಷ್ಟು ದೂರ ಇಟ್ಟಿದ್ದಾರೆ ಅಲ್ಲಿಯ ಜನ. ಇವತ್ತು ಮಾನ್ಯ DK ಶಿವಕುಮಾರ್ ಅವರು ಆ ಊರಿನ ಮಗನಾಗಿ, ಆ ಊರಿನ ಜನಗಳಿಗಾಗಿ, ಆ ಜಿಲ್ಲೆಯ ಜನಗಳಿಗಾಗಿ, ಹೌದು ಅವರು ಮೊದಲೇ ಹೇಳ್ತಾ ಇದ್ದಿದ್ದು ನಾವು ಬೆಂಗಳೂರಿನವರು ಅಂತ ಹೇಳಿ, ಬೆಂಗಳೂರು ಗ್ರಾಮಾಂತರದವರು ಅಂತ ಹೇಳಿ, ಇದನ್ನ ಹೆಸರನ್ನ ಸ್ವಂತ ಒಂದು ರಾಜಕೀಯ ಅಸ್ತಿತ್ವಕ್ಕೆ ಕುಮಾರಸ್ವಾಮಿ ಅವರು ಬದಲಾಯಿಸಿದ್ ನಿಜ, ಆದ್ರೆ ಕಾಯಕಲ್ಪ ಕೊಟ್ಟಿದ್ದು ನಗಣ್ಯ. ಇವತ್ತು ನಾವೇನಾದ್ರೂ ಮಾಡ್ಬೇಕು ಅನ್ನುವಂತ ಉದ್ದೇಶ ಇಟ್ಕೊಂಡು ಡೆಫಿನೆಟ್ಲಿ ವಿ ಹ್ಯಾವ್ ಗಾಟ್ ಆಂಬಿಷನ್. ನಮಗೊಂದು ವಿಷನರಿ ಇದೆ, ನಮಗೊಂದು ಗುರಿ ಇದೆ, ನಮಗೊಂದು ಬದ್ಧತೆ ಇದೆ. ಹೆಸರು ಬದಲಾಯಿಸಿದ ತಕ್ಷಣ ಹೆಸರು ಅಷ್ಟಕ್ಕಲ್ಲ ಸರ್, ಆ ಬದಲಾಯಿಸು ಸರ್. ಈಗ DK ಶಿವಕುಮಾರ್ ಒಂದು ಚಿಕ್ಕ ಉದಾಹರಣೆ, ಸೋಲಾರ್ ಪಾರ್ಕ್ ಮಾಡಿದ್ರು ಸರ್. ಎಕರೆಗೆ 10,000 ರೂಪಾಯಿ ಇರಲಿಲ್ಲ ಪಾವಗಡದಲ್ಲಿ, ಒಂದಾನೊಂದು ಕಾಲದಲ್ಲಿ. ಅಲ್ಲಿ ಮಳೆ ಬಹಳ ಕಮ್ಮಿ ಇರ್ತಕ್ಕಂಥ ಪ್ರದೇಶ ಸರ್. ಇವತ್ತು ಆ ರೈತರಿಗೆ ಬಾಡಿಗೆ ಹೋಗ್ತಾ ಇದೆ, ಅವ್ರ ಜಮೀನ ಖರೀದಿ ಮಾಡ್ಲಿಲ್ಲ. ಇಡೀ ವಿಶ್ವದಲ್ಲಿ ನಂಬರ್ 1 ಸೋಲಾರ್ ಪಾರ್ಕ್ ಆಯ್ತಲ್ವಾ? ಅವರ ಅಲ್ಪಾವಧಿನಲ್ಲಿ ಅದನ್ನ ಮಾಡಿ ಇಡೀ ಭಾರತ ಮೆಚ್ಚುವಂತ ಹೆಮ್ಮೆ ಪಡುವಂತ ಸೋಲಾರ್ ಪಾರ್ಕ್ ಮಾಡಿದ್ರಲ್ವಾ? ಇವತ್ತು ಬೆಂಗಳೂರು ಕುಡಿಯೋ ನೀರಿನ ಯೋಜನೆ 110 ಹಳ್ಳಿಗಳಿಗೆ 50 ಲಕ್ಷ ಕುಟುಂಬಗಳಿಗೆ ಕುಡಿಯೋ ನೀರಿನ ಕೆಲಸವನ್ನ ಮಾನ್ಯ DK ಶಿವಕುಮಾರ್ ಅವರು ಮಾಡಿದ್ರಲ್ವಾ? ಇವತ್ತು
ಇವತ್ತು ಎತ್ತಿನೊಳೆ ಯೋಜನೆ ಅದು ನೀವು ಫೋರ್ಸಾಗಿ ಹರಿಯೋ ನೀರನ್ನ ವಾಪಸ್ ತಾಬಂದು ಬರದ ನಾಡುಗಳಿಗೆಲ್ಲ ನೀರು ಹರಿಸುವಂತ ಒಂದು ಬರದ ನಾಡಿನ ಭಗೀರಥ ಅಂತಾನೆ ಹೇಳ್ಬೋದು ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರನ್ನ. ಆ ಕೆಲಸನೂ ಮಾಡಿದಾರಲ್ವಾ. ಎಸ್, ಇವತ್ತು ಬೇರೆ ಬೆಂಗಳೂರು ನಗರಕ್ಕೆ ಮಾಡುವಂತವ್ರು, ಇವತ್ತು ಪಾವಗಡದಲ್ಲಿ ಮಾಡಿರ್ತಕ್ಕಂಥವ್ರು ನನ್ನ ಊರಿಗೋಸ್ಕರ ಒಂದು ಯೋಜನೆ ಹಾಕೊಂಡು ಅಲ್ಲಿಗೊಂದು ಕೊಡುಗೆ ಕೊಡೋದ್ರಲ್ಲಿ ಎರಡು ಮಾತಿಲ್ಲ. ಖಂಡಿತವಾಗ್ಲೂ ಆ ಜಿಲ್ಲೆಯ ಜನ ಯಾರು ಆತಂಕ ಪಡುವಂತ ಅವಶ್ಯಕತೆ ಇಲ್ಲ. ಈ ರಾಜಕೀಯ ಚರ್ಚೆ 1000 ಆಗ್ಲಿ ಸರ್, ಆದ್ರೆ ಅಲ್ಲಿನ ಒಂದು ಬದುಕು ಯಾವ ರೀತಿ ರೂಪುಗೊಳ್ತದೆ ಅನ್ನುವಂತ ವಿಷಯ ಇದೆಯಲ್ಲ, ಅದೇ ಇಂಪಾರ್ಟೆಂಟ್. ಖಂಡಿತ ನಾವು ಮಾಡೇ ಮಾಡ್ತೀವಿ. ಸತ್ಯವಾಣಿ ಶ್ರೀಧರ್ ಅವರೇ, ಕೊನೆಯದಾಗಿ ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ಅಂತ ನಾವು ಇಷ್ಟು ದಿವಸ ಏನು ಕರಿತಾ ಇದ್ವಿ, ಅದು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಅಂತ ಮರುನಾಮಕರಣ ಆಗೋದ್ರಿಂದ ಆಗುವಂತ ಲಾಭಗಳೇನು, ಆಗುವಂತ ನಷ್ಟಗಳೇನು? ಸರ್, ಈಗ ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಒಂದು ನೆಮ್ಮದಿ ಬದುಕು ಎಲ್ಲರಿಗೂ ಬೇಕು. ಈಗ ನೋಡಿ, ಹಳೆ ಕಾಲದಲ್ಲಿ ಗಾಣದ ಎಣ್ಣೆ ಯೂಸ್ ಮಾಡ್ತಾ ಇದ್ರು, ಆರ್ಗ್ಯಾನಿಕ್ ಫುಡ್ ಅಂತ ಹೇಳ್ತಾ ಇದ್ರು. ನಾವು ಚಿಕ್ಕಂದಿನಿಂದ ನಾಟಿ ಹಸು ಹಾಲು ಕುಡಿತಾ ಇದ್ವಿ, ಅದೆಲ್ಲ ನೆಮ್ಮದಿಯಾಗಿದ್ವಿ. ಅಷ್ಟು ಇವಾಗಲ ಥರ ಅಡ್ವಾನ್ಸ್ ಇರಲಿಲ್ಲ ಅಂದ್ರೂ ಎಲ್ಲರೂ ಒಪ್ಕೊಂತೀರ ನೆಮ್ಮದಿಯಾಗಿದ್ವಿ. ನಿಮ್ಮ ಅಜ್ಜಿ ಮನೆಗೆಲ್ಲ ಹೋದಾಗ ಹೇಗಿದ್ವಿ ಅಂತ. ಗೌರ್ಮೆಂಟ್ ಸ್ಕೂಲ್ಸ್ಗೆ ಹೋಗ್ತಾ ಇದ್ವಿ, ಆ ಥರ ಕಾಂಪಿಟೇಷನ್ ಇರಲಿಲ್ಲ, ನೆಮ್ಮದಿಯಾಗಿ ಜನ ಇದ್ದರು. ಬಟ್ ಆದರೆ ಇವಾಗ ಏನಾಗ್ಬಿಟ್ಟಿದೆ, ರೈತರಿಗೆ ಜಾಗನೇ ಇರಲ್ಲ. ಈಗ ನಿಮ್ಮ ಜಾಗಕ್ಕೆ ತುಂಬ ಬೆಲೆ ಬರುತ್ತೆ ಅಂದಾಗ ಯಾರು ರಾಗಿ ಅಕ್ಕಿ ಬೆಳೆ ಹಾಕಿ ಬೆಳೆಯಕ್ಕೆ ಹೋಗ್ತಾರೆ? ಅದನ್ನ ಬೆಳೆದ್ರೆ ಮಾರ್ಕೆಟ್ ಸಿಕ್ಕಲ್ಲ. ರೈತರಿಗೆ ಏನು ಹೇಳ್ತಾರೆ, ಏನಾದ್ರು ಮಾರ್ಬೋದು ಅಂತ ಹೇಳ್ತಾರೆ, ಮಾರ್ಲಿಕ್ಕೆ ಅಂತ ಹೋಗ್ತಾರೆ. ಅದೇನು ಅವರು ಮಾರಿದ ತಕ್ಷಣ ಉದ್ಧಾರ ಆಗಲ್ಲ. ಯಾಕೆಂದರೆ ದೇವನಹಳ್ಳಿ ಉದಾಹರಣೆ, ದೇವನಹಳ್ಳಿನಲ್ಲಿ ಸಿಕ್ಕಾಬಟ್ಟೆ ಜಾಗ ಇತ್ತು, ರೈತರೆಲ್ಲ ಮಾರ್ಕೊಂಡ್ಮೇಲೆ ಯಾವ ರೈತರು ಉದ್ಧಾರ ಆಗಿಲ್ಲ. ಅವರೆಲ್ಲ ಅವ್ರ ಮನೆಗಳಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ. ಈಗ ಎಲ್ಲರೂ ನೋಡಿ ಎಷ್ಟೆಷ್ಟು ಜಮೀನುಗಳು ಮಾರ್ಕೊಂಡಿದ್ದಾರೆ. ಆ ದುಡ್ಡು ಮ್ಯಾನೇಜ್ ಮಾಡಲಿಕ್ಕೆ ಬರೋದಿಲ್ಲ ಸರ್ ಅವ್ರಿಗೆ. ಈಗ ಒಬ್ಬ ಸಾಮಾನ್ಯ ರೈತನಿಗೆ ನೀವು ತಗೊಂಡಾಗ ಒಂದು 5 ಕೋಟಿನೋ 10 ಕೋಟಿ ದುಡ್ಡು ಕೊಟ್ಬಿಟ್ರೆ ಅವ್ರಿಗೆ ಏನು ಮಾಡ್ಬೇಕಂತ ಗೊತ್ತಿರಲ್ಲ. ಆಮೇಲೆ ಏನಾಗುತ್ತೆ, ಮತ್ತೆ ಜೀರೋಗೆ ಬರ್ತಾರೆ. ಬದುಕು ಇರೋದಿಲ್ಲ, ಇದು ಇರೋದಿಲ್ಲ. ಈಗ ರೈತರು ಏನು ಮಾಡ್ತಾರೆ, ಅವ್ರ ಜಾಗ ಸಿಕ್ಕುತ್ತೆ ಅಂದ ತಕ್ಷಣ, ಅವರು ಹಣ ಸಿಕ್ಕುತ್ತೆ ಅಂದ ತಕ್ಷಣ ಬೆಳಿಲಿಕ್ಕೆ ಹೋಗೋದಿಲ್ಲ. ಈಗೇನಾಗುತ್ತೆ, ಜನಸಾಮಾನ್ಯರು ಎಲ್ಲರೂ ಈಗ ಬೆಂಗಳೂರಿನಲ್ಲಿ ಇರೋರು ಎಲ್ಲರಿಗೂ ಇರೋರಿಗೆಲ್ಲ ಊಟ ತಿಂಡಿ ಅಕ್ಕಿ ಬೇಳೆ ಎಲ್ಲ ಎಲ್ಲಿಂದ ಸಿಕ್ಕುತ್ತೆ ಸರ್? ರೈತರಿಗಂತೂ ಏನಾದರೂ ಒಂದು ಮಾಡ್ಕೊಡ್ಬೇಕಾಗತ್ತೆ, ಅದು ಸಿಕ್ಕಲ್ಲ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬರುತ್ತೆ ಅಂತಾರೆ. ಏರ್ಪೋರ್ಟ್ ಅಂತ ಅಲ್ಲಿ ಬಂದಾಗ ಏರ್ಪೋರ್ಟ್ ಜಾಗ ಬೆಳೆಯುತ್ತೆ, ಯಾರು ಉದ್ಧಾರ ಆಗ್ತಾರೆ? ರಾಜಕಾರಣಿಗಳು ಮಾತ್ರ ಉದ್ಧಾರ ಆಗೋದು. ಸೊ ನೀವು ಉದ್ಧಾರ ಆಗಬೇಕು ಅಂದಾಗ ಈ ಥರ ಮಾಡೋದು ಬೇಕಾಗಿಲ್ಲ. ಹೆಸರು ಚೇಂಜ್ ಮಾಡಿದ ತಕ್ಷಣ ಉದ್ಧಾರ ಆಗ್ತೀವಿ ಅನ್ನೋದು ಸುಳ್ಳು ಸರ್. ಇವರು ರಾಜಕೀಯ ಜಿದ್ದಿಗೆ ಮಾಡ್ತಾ ಇದ್ದಾರೆ ಹೊರತು ಯಾರ ಹೆಸರು ಅವ್ರಿಗೆ ಇರಬೇಕಾಗುತ್ತೆ. ರಾಮನಗರ ಅಂದ್ರೆ ರಾಮನಗರ ಜಿಲ್ಲೆ ಇರಬೇಕು. ಡಿಸೆಂಟ್ರಲೈಸೇಷನ್ ಆಗಲೇಬೇಕು ಸರ್. ಈಗ ಯಾವ್ಯಾವ ಊರು ಅದೇ ಆದರೆ ನಾವು ಪ್ರತಿ ಸಲನೂ ಅದೇ ಹೇಳ್ತಾ ಇದ್ದೀವಿ. ಈಗ ಎಲ್ಲಾರನ್ನೂ ಬೆಂಗಳೂರು ತೊಗೊಂಬಂದು ಹಾಕಿ ಬೆಂಗಳೂರ ರಶ್ ಮಾಡಿ ಮೆಟ್ರೋದಲ್ಲಿ ನೇತಾಡ್ಕೊಂಡು ಬಸ್ಸಲ್ಲಿ ನೇತಾಡ್ಕೊಂಡು ಸಾಯ್ತಾ ಇದ್ದಾರೆ ಜನ. ಅದ್ರ ಬದಲು ಯಾರ ಊರಲ್ಲಿ ಅವ್ರಿಗೆ ನೆಮ್ಮದಿಯಾಗಿ ಅಲ್ಲಲ್ಲೇ, ಈಗ ಬೆಂಗಳೂರಾಗಲಿ ಮೈಸೂರಾಗಲಿ ತುಮಕೂರು ಅದನ್ನೆಲ್ಲ ಡೆವಲಪ್ ಮಾಡಿ, ಇದನ್ನೆಲ್ಲ ಇರೋದನ್ನೆಲ್ಲ ತೊಗೊಂಬಂದು ಹಾಕ್ಬಿಟ್ರೆ ಯಾರಿಗೂ ಒಂದು ಅಸ್ಮಿತೆ ಇರಲ್ಲ. ನನ್ನ ಹೆಸರು ನನಗಿರುತ್ತೆ, ನಾನು ತೊಗೊಂಡೋಗಿ ದೊಡ್ಡ ಏರಿಯಾ ಯಾರದ್ರಲ್ಲಿ ಹಾಕ್ಬಿಟ್ರೆ ಅವ್ರಿಗೆ ಇರೋದಿಲ್ಲ. ಒಂದು ಊರಿಗೆ ಒಬ್ಬ ಚಿಕ್ಕ ಊರಲ್ಲಿರಲಿ, ಅವ್ನ ಪಟೇಲನಿಗೆ ಆ ಪಟೇಲ ಅವ್ನು ರಾಜ ಆಗಿರ್ತಾನೆ. ಅದನ್ನ ತೊಗೊಂಬಂದು ಸಿಟಿನಲ್ಲಿ ಹಾಕಿ ಅವನು ಬಂದು ವಿಧಾನಸೌಧಕ್ಕೆ ಬರಲಿ, ಅವನಿಗೆ ಇರುತ್ತೆ ಸರ್ ಬೆಲೆ? ಏನು ಬೆಲೆ ಇರಲ್ಲ. ಅದನ್ನ ತಿಳ್ಕೋಬೇಕು. ಇದನ್ನೆಲ್ಲ ಮಾಡೋದು ಬಿಟ್ಟು ಜನರ ಬಗ್ಗೆ ಗಮನ ಹರಿಸಿ ಅಂತ ನಾವು ಹೇಳ್ಕೊಳಕ್ ಇಷ್ಟಪಡ್ತೀವಿ ಸರ್. ಯಾಕೆಂದ್ರೆ ಬೇಕಾಗಿರೋದು ಹೆಲ್ತ್ ಎಜುಕೇಶನ್ ಜನಗಳಿಗೆ. ಜನ ಫೀಸ್ ಕಟ್ಟಲಾರ್ದೆ ಸಾಯ್ತಾ ಇದ್ದಾರೆ, ಹಾಸ್ಪಿಟ್ಲಿಗೆ ಹೋಗಿ ಒದ್ದಾಡ್ತಾ ಇದ್ದಾರೆ, ಬಾಣಂತಿಯರ ಸಾವುಗಳಾಗ್ತಾ ಇದೆ. ಅದ್ರ ಬಗ್ಗೆ ಇವರು ಶೀಘ್ರವಾಗಿ ಅತಿ ಜಾಗೃತಿಯಾಗಿ ಅದನ್ನ ನೋಡ್ಕೋಬೇಕಾಗತ್ತೆ. ಬೇಸಿಕ್ ನೀಡ್ಸ್ ಕೊಡ್ದಲ್ಲೇ ನೀವು ಅದನ್ನೆಲ್ಲ ಇನ್ನೊಂದು ಏರ್ಪೋರ್ಟ್ ಮಾಡ್ತೀನಿ, ಮತ್ತೊಂದು ಏರ್ಪೋರ್ಟ್ ಮಾಡ್ತೀನಿ, ಅದೆಲ್ಲ ಯಾತಕ್ಕೆ ಬೇಕಾಗುತ್ತೆ? ಅದನ್ನೇ ನಾವು ಹೇಳಕ್ ಇಷ್ಟಪಡ್ತೀವಿ ಸರ್. ಗಮನಿಸಿದ್ರೆ ವೀಕ್ಷಕರೇ, ಸಾಕಷ್ಟು ವಿಚಾರಗಳ ಕುರಿತು ನಾವು ಚರ್ಚೆಯನ್ನ ಮಾಡಿದ್ವಿ. ರಾಮನಗರ ಜಿಲ್ಲೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಆದರೆ ಏನೆಲ್ಲ ಲಾಭ ನಷ್ಟಗಳಿವೆ ಎನ್ನುವುದಾಗಿ ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಬಿಜೆಪಿ ವಕ್ತಾರರು ರುದ್ರದೇವ್ ಅವರು, ಹಾಗೆಯೇ ಬಿಬ್ಯಾಕ್ನಿಂದ ಸತ್ಯವಾಣಿ ಶ್ರೀಧರ್ ಅವರು, ಕಾಂಗ್ರೆಸ್ ವಕ್ತಾರರಾಗಿರುವಂಥ ದರ್ಶನ್ ಅವರು, ಎಲ್ಲರಿಗೂ ಕೂಡ ಧನ್ಯವಾದಗಳು. ಚರ್ಚೆಯಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ. ಒಂದು ಕಡೆಯಲ್ಲಿ ಬಿಜೆಪಿಯವರು ಮಾಡ್ತಾ ಇರುವಂಥ ಆರೋಪ ಅಂತ ಹೇಳಿದ್ರೆ, ರಾಮನಗರವನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡೋದ್ರಿಂದ ಇಲ್ಲಿ ಲ್ಯಾಂಡ್ ಮಾಫಿಯಾ ನಡೆಯುತ್ತೆ ಎನ್ನುವುದಾಗಿ. ಅವರದ್ದು ಆಸ್ತಿ ಇದೆ, ಎಲ್ಲ ಪಕ್ಷದ ನಾಯಕರ ಲ್ಯಾಂಡ್ಗಳು ಕೂಡ ಅಲ್ಲಿವೆ. ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ನವ್ರು ಹೇಳ್ತಾ ಇರೋದು ಅಂತ ಹೇಳಿದ್ರೆ, ರಾಮನಗರವನ್ನು ಇಷ್ಟು ವರ್ಷ ಆಡಳಿತ ಮಾಡಿಕೊಂಡು JDSನವರಿಗೆ ಅಭಿವೃದ್ಧಿ ಮಾಡೋಕ್ಕಾಗಲಿಲ್ಲ, ಇನ್ನೇನು ಮಾಡ್ತಾರೆ ಅವರು, ನಾವು ಬೆಂಗಳೂರು ದಕ್ಷಿಣ ಎನ್ನುವಂಥ ಹೆಸರಿಟ್ಕೊಂಡು ಅಭಿವೃದ್ಧಿಯನ್ನು ಮಾಡ್ತೀವಿ ಎನ್ನುವುದಾಗಿ ಹೇಳ್ತಾ ಇದ್ದಾರೆ. ಏನೇ ಅಭಿವೃದ್ಧಿ ಮಾಡಬಹುದು, ಅಭಿವೃದ್ಧಿ ಆಗಲೇಬೇಕು, ಆದರೆ ಆ ಊರಿನ ಒಂದು ಇತಿಹಾಸ ಇದೆ, ಆ ಊರಿನ ಒಂದು ಅಸ್ಮಿತೆ ಇದೆ, ಅದೆಲ್ಲವನ್ನ ಉಳಿಸ್ಕೊಂಡು ಅಭಿವೃದ್ಧಿ ಮಾಡಿ ಅಂತ ಹೇಳ್ತಾ ಈ ವಿಶೇಷ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.